ವ್ಯಕ್ತಿಯ ಮನಸ್ಸು ಕುಗ್ಗಲ್ಪಡುತ್ತೆ, ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗ್ತಾನೆ. ಜಯಬೇರಿಯಾಗಿ ದೀನತ್ವದಲ್ಲಿ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡು ತೀರ್ಮಾನ ಮಾಡಿಕೊಂಡು ನೀತಿವಂತನಾಗಿ, ಯಾರ ಹತ್ರ ಆದರೂ ದ್ವೇಷ ಇದ್ದರೆ ಅದನ್ನು ಸರಿಪಡಿಸಿಕೊಂಡು ಸಂಧಾನಕ್ಕೊಳಗಾಗಿ ನಿರ್ಮಲ ಚಿತ್ತನಾಗಿ ದೇವರನ್ನು ಕಾಣುತ್ತಾ ಪವಿತ್ರಾತ್ಮನ ವರ ಫಲಗಳನ್ನು ಹೊಂದುತ್ತಾ ನಾಶವಾಗುತ್ತಿರುವಂಥ ಆತ್ಮಗಳ ದಾಹವುಳ್ಳವನಾಗಿ, ಕೆಡುಕರಿಂದ ಬಿಡಿಸಿಕೊಂಡವನಾಗಿ ಕಟ್ಟ ಕಡೆಗೆ ಸದಾ ಸ್ತೋತ್ರ ಭಾವನೆಯಿಂದ ದೇವರಲ್ಲಿ ಸಂತೋಷಿಸಿ ಅನೇಕರನ್ನು ದೇವರಿಗೆ ಒಪ್ಪಿಸ್ತಾನೆ. ಪಶ್ಚಾತ್ತಪಟ್ಟಂಥ ವ್ಯಕ್ತಿಯ ಮಾರ್ಪಡುವಿಕೆಯಲ್ಲಿ ಆಗುವಂಥ ಲಕ್ಷಣಗಳು ಇದನ್ನು ನಾವು ನೋಡಿದ್ದೇವೆ. ಪಶ್ಚಾತ್ತಪಟ್ಟು ಮಾರ್ಪಡಲ್ಪಟ್ಟು ಅಧಿಕವಾಗಿ ದೇವರ ಜೊತೆ ಇದ್ದು ಸಂತೋಷಿಸುವಾಗ ಅಂಥವರ ಮನಸ್ಸು ಸದಾ ಮುರಿಯಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇಲ್ಲವಾದರೆ ಸೈತಾನನು ಸುಲಭದಲ್ಲಿ ನಮ್ಮನ್ನು ಏರುಪಾರು ಮಾಡಿ ಭಕ್ತಿಯಿಂದ ಕೆಡಿಸಬೇಕೆಂಬುದಾಗಿ ಪ್ಲ್ಯಾನ್ ಮಾಡ್ತಾನೆ. ಮುರಿಯಲ್ಪಡುವಿಕೆ ಇದು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಕೆಲವರು ಬೈ ಬರ್ತೆ ಸಾತ್ವಿಕವಾದಂಥ ಮುರಿದ ಜಜ್ಜಲ್ಪಟ್ಟ ಅಥವಾ ಕುಗ್ಗಲ್ಪಟ್ಟ ಮನಸ್ಸನ್ನು ಹೊಂದಿಕೊಂಡು ಬರ್ತಾರೆ. ಇನ್ನು ಕೆಲವರು ಅಷ್ಟು ಸುಲಭದಲ್ಲಿ ಅದನ್ನು ಹೊಂದಲ್ಲ. ಅವರಿಗೆ ಒಂದು ಏನೋ ಹೊಣ ಹೆಮ್ಮೆ, ಅಹಂಭಾವ, ದರ್ಪ, ದೇವರು ಇಷ್ಟಪಡದ ಈ ಲೋಕದ ಗುಣಗಳಿಂದ ಅಲಂಕರಿಸಿಕೊಂಡು ತನ್ನ ಜೀವಿತ ತಮಗೆ ಸರಿ ಎನ್ನುವಂಥ ರೀತಿಯಲ್ಲಿ ಸಾಗುವಂಥದ್ದು. ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪದಿಂದ ಮಾನಸಾಂತರ ಹೊಂದಿದ ಮೇಲೆ ನಾವು ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾದ ಮೇಲೆ ಸದಾ ಮುರಿಯಲ್ಪಡಲೇಬೇಕು. ಮುರಿಯಲ್ಪಡುವುದಂದರೆ ಏನು? ದೀನ ಮನಸ್ಸಿನಿಂದ ನಮ್ಮನ್ನು ನಾವೇ ದೇವರಿಗೆ ಒಪ್ಪಿಸಿ ದೇವರನ್ನು ಮಹಿಮೆಪಡಿಸೋದು. ದೇವರನ್ನು ಮಹಿಮೆಪಡಿಸಬೇಕಿದ್ರೆ, ದೀನ ಮನಸ್ಸು ನಮಗೆ ಬರಬೇಕಿದ್ರೆ, ಅಥವಾ ಮುರಿಯಲ್ಪಡುವಿಕೆಯಲ್ಲಿ ನಾವು ಇರಬೇಕಿದ್ರೆ ನಿಜವಾಗಲೂ ದೇವರನ್ನು ನಾವು ಅಧಿಕವಾಗಿ ಪ್ರೀತಿಸಬೇಕು. ದೇವರನ್ನು ಅಧಿಕವಾಗಿ ಪ್ರೀತಿಸುವಾಗ ಮುರಿಯಲ್ಪಡ್ತೀವಿ, ದೀನ ಮನಸ್ಸುಳ್ಳವರಾಗಿ ದೇವರನ್ನು ಮಹಿಮೆ ಪಡಿಸ್ತೀವಿ. ಯಾವಾಗ ನಾವು ದೇವರನ್ನು ಮಹಿಮೆ ಪಡಿಸ್ತೀವೋ ಆವಾಗ ದೇವರು ನಮ್ಮ ಜೊತೆ ಇದ್ದು ತನ್ನ ಸಾನ್ನಿಧ್ಯವನ್ನು ನಮ್ಮ ಒಳಗೆ ರೂಪಿಸ್ತಾರೆ. ಇವತ್ತು ನಾವು ಮುರಿಯಲ್ಪಡುವಿಕೆ ವಿಷಯವನ್ನು ನೋಡೋಣ. ಮುರಿಯಲ್ಪಡುವಿಕೆ ಅಂದರೆ ನಾವು ಏನೂ ಅಲ್ಲ, ನಮ್ಮೊಳಗೆ ಎಲ್ಲವೂ ದೇವ್ರದ್ದೇ ಪ್ರಯತ್ನ, ದೇವ್ರದ್ದೇ ಹೊರತು ನಮ್ಮದೇನೂ ಇಲ್ಲ ಎನ್ನುವಂಥ ಭಾವನೆಗೆ ಬಂದು ದೇವರನ್ನು ಎತ್ತಿ ಹಿಡಿಯುವುದೇ ಮುರಿಯಲ್ಪಡುವಿಕೆ. ನಮ್ಮೆಲ್ಲ ಅಹಂಭಾವಗಳನ್ನು ತೆಗೆದು ಬಿಸಾಕಿ ನಾನು ಏನೂ ಅಲ್ಲ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುವುದೇ ಮುರಿಯಲ್ಪಡುವಿಕೆ. ನಾನು ಎಷ್ಟೇ ಜನ, ಹಣ ಅಥವಾ ಎಂಥ ಬಲ ಹೊಂದಿದ್ರೂ ನನ್ನ ಬಲ ಅಲ್ಲ, ಜನ ಅಲ್ಲ, ನನ್ನ ಹಣ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದೇ ಮುರಿಯಲ್ಪಡುವಿಕೆ. ಇಂಥ ಮುರಿಯಲ್ಪಟ್ಟಂಥ ಹೃದಯ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ಕೀರ್ತನೆ 51:17 ವಚನದಲ್ಲಿ ಹೇಳುತ್ತಿದೆ. ಇಂಥವರನ್ನು ನಾನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಗಿದ್ರೆ ಅನೇಕ ರೀತಿಯಲ್ಲಿ ನಾವು ಮುರಿಯಲ್ಪಟ್ಟವರಾಗಿ ದೇವರ ಮುಂದೆ ಅವರ ಸಾನ್ನಿಧ್ಯವನ್ನು ಎದುರು ನೋಡುತ್ತಾ ಅವರನ್ನು ಘನಪಡಿಸಬಹುದು. ನಮ್ಮ ಜೀವಿತದಲ್ಲಿ ದೇವರನ್ನು ಘನಪಡಿಸಬೇಕಿದ್ರೆ, ಅವರ ಸಾನ್ನಿಧ್ಯವನ್ನು ನಮ್ಮ ಸುತ್ತುವರಿಸಿಕೊಳ್ಳಬೇಕಿದ್ರೆ, ಅವರ ಸಾನ್ನಿಧ್ಯ ನಮ್ಮ ಸುತ್ತುವರೆದಿದೆ ಅಂದರೆ ದೇವರು ನಮ್ಮ ಜೊತೆನೇ ಇದ್ದಾರೆ ಎಂಬುದಾಗಿ ಅರ್ಥ. ದೇವರು ನಮ್ಮ ಜೊತೆನೇ ಇದ್ದಾರೆ ಅಂದರೆ ದೇವರ ಸಾನ್ನಿಧ್ಯ ನಮ್ಮನ್ನು ಕಂಪ್ಲೀಟ್ ಆವರಿಸ್ತಿದೆ ಎಂಬುದಾಗಿ ಅರ್ಥ. ಹೀಗೆ ದೇವರ ಸಾನ್ನಿಧ್ಯ ನಮ್ಮನ್ನು ಸದಾ ಆವರಿಸಿಕೊಳ್ಳಬೇಕಿದ್ರೆ ನಾವು ಅನೇಕ ರೀತಿಯಲ್ಲಿ ಮುರಿಯಲ್ಪಡಬಹುದು. ಯಾವ್ಯಾವ ರೀತಿ, ಅದಕ್ಕೆ ದಾರಿಗಳೇನು, ಮಾರ್ಗಗಳೇನು, ಇದನ್ನು ನಾವು ಇಂದು ನೋಡೋಣ. ಸೇವೆಯಲ್ಲಿ ಅಥವಾ ದೇವರ ಸತ್ಯವನ್ನು ತಿಳಿದ ಮೇಲೆ
ನಮ್ಮನ್ನು ನಾವು ಬರಿದು ಮಾಡಿದುಕೊಂಡ ಮೇಲೆ ನಮಗೆ ಅನೇಕ ಹೋರಾಟ, ನಿಂದೆ, ಧಿಕ್ಕಾರ, ಹಿಂಸೆ ಅಥವಾ ಕಷ್ಟಗಳು ಇದ್ದು ನಮಗೆ ಕಟ್ಟಿಟ್ಟ ಬುತ್ತಿ. ಆದರೆ ಅವೆಲ್ಲವುಗಳಿಂದ ನಮಗೆ ಜಯ ಇದೆ. ಅವೆಲ್ಲ ಇದ್ರೂ ನಾವು ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಅಥವಾ ಸಂಕಟ ಪಡುವವರಲ್ಲ, ಪ್ರಾಣವನ್ನು ನಷ್ಟಪಡಿಸುವವರು ಅಲ್ಲ. ಯಾಕಂದರೆ ದೇವರ ಜೀವವನ್ನು ನಮ್ಮೊಳಗೆ ಹೊತ್ತುಕೊಂಡಿದ್ದೇವೆ. ದೇವರ ಜೀವವನ್ನು ಹೊತ್ತುಕೊಂಡು ನಾವು ಸಾಗುತ್ತಿರುವಾಗ ನಮಗೆ ಎಷ್ಟೇ ಹೋರಾಟ ಬಂದ್ರೂ ಅದು ಕ್ರಿಸ್ತನ ಸಂಕಟದಲ್ಲಿ ಅಥವಾ ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಪಾಲು ಹೊಂದಿದ ಹಾಗೆ ಅದನ್ನು ನಾವು ಅನುಭವಿಸಲಿಕ್ಕೆ ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ ಪೌಲ ಹೇಳ್ತಾನೆ. ಈ ಹೋರಾಟ ನಮ್ಮ ಜೀವಿತದಲ್ಲೂ ಬರುವುದಾದರೆ ನಾವು ಸಂತೋಷವುಳ್ಳವರಾಗಿದ್ದೇವೋ. ಈ ವಿಷಯದಲ್ಲಿ ನಾವು ಇಂದು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇಬ್ರಿಯ 12:6 ವಚನ. ಮುರಿಯಲ್ಪಡುವಿಕೆಗೆ ದಾರಿ ಅಥವಾ ಮಾರ್ಗ ಎಂಬುದಾಗಿ ನಾವು ನೋಡುವಾಗ ನಾವು ಏನೂ ಅಲ್ಲ, ಸರ್ವವು ದೇವರದೇ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ದೇವರನ್ನು ಎತ್ತಿಡಿಯುವುದೇ ಮುರಿಯಲ್ಪಡುವಿಕೆ. ಮುರಿಯಲ್ಪಡುವಿಕೆಯ ಮಾರ್ಗಗಳನ್ನು ನಾವು ನೋಡುವಾಗ ಇಬ್ರಿಯ 12:6 ಮಗನೇ ಜ್ಞಾನೋಕ್ತಿ 3:12 ವಚನ. 11ನೇ ವಚನದಿಂದ ನಾವು ನೋಡುವಾಗ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಮುದ್ದು ಮಗನನ್ನು ತಂದೆ ಗದರಿಸುವಾಗೆ ತಾನು ಪ್ರೀತಿಸುವವರನ್ನೇ ದೇವರು ಗದರಿಸುತ್ತಾರೆ. ಆ ವಿಷಯದಲ್ಲಿ ವಿವೇಕವನ್ನು ಜ್ಞಾನವನ್ನು ಪಡೆದುಕೋ, ಅದನ್ನು ಹಗುರ ಮಾಡಿಕೊಳ್ಳಬೇಡ. ಮಗನೇ ತಂದೆಯ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮುದ್ದು ಮಗನನ್ನು ಗದರಿಸುವಂತೆ ತಂದೆಯೂ ಪ್ರೀತಿ ಉಳ್ಳವರನ್ನು ಗದರಿಸ್ತಾನೆ. ಆ ಗದರಿಕೆಗೆ ಬೇಸರಗೊಳ್ಳಬೇಡ. ಈ ವಿಷಯದಲ್ಲಿ ಜ್ಞಾನ ವಿವೇಕ ನಿನ್ನದಾಗಲಿ. ಹಾಗೆ ಯೋಬ 5:18 ವಚನಕ್ಕೆ ಬರುವಾಗ ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಯಾರು ದೇವರ ಶಿಕ್ಷೆಗೆ ಒಳಗಾಗುತ್ತಾರೋ ಅವರೆಷ್ಟೋ ಧನ್ಯರು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಹೊಡೆಯುವ ಕೈಯೇ ವಾಸಿ ಮಾಡುವಂಥದ್ದಾಗಿದೆ. ಆದ್ದರಿಂದ ನೀನು ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸು. ಒಂದೋ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ, ಇಲ್ಲವಾದರೆ ನೀತ್ಯ ನಿಮಿತ್ತ ನಿನಗೆ ಶಿಕ್ಷೆ. ಇದು ದೇವರ ಶಿಕ್ಷೆ. ಈ ಶಿಕ್ಷೆಯನ್ನು ತಾತ್ಸಾರ ಅಥವಾ ಹಗುರ ಮಾಡಬೇಡ. ಮುದ್ದು ಮಗನನ್ನು ಕರುಣಿಸುವ ಪ್ರಕಾರ ಅಥವಾ ಮುದ್ದು ಮಗನನ್ನು ಗದರಿಸುವ ಪ್ರಕಾರ ನಾನು ಪ್ರೀತಿಸುವವರನ್ನು ಗದರಿಸ್ತೇನೆ, ಕ್ಷಮಿಸ್ತೇನೆ, ಮತ್ತೆ ನನ್ನ ಹಿಡಿತದಲ್ಲಿಟ್ಟುಕೊಳ್ಳುತ್ತೇನೆ. ಈ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಇಬ್ರಿಯ 12:6, ಜ್ಞಾನೋಕ್ತಿ 3:11-12, ಹಾಗೆ ಯೋಬ 5:18 ವಚನದಲ್ಲಿ ಹೇಳ್ತಿದೆ. ಇಲ್ಲಿ ನಾವು ಕಾಣ್ಬೋದು ಮುರಿಯಲ್ಪಟ್ಟವರ ಮೊದಲ ಮಾರ್ಗ ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸುವುದು. ಎಂಥ ಹೋರಾಟ ಬಂದ್ರೂ, ಎಂಥ ಧಿಕ್ಕಾರವಾದ್ರೂ, ಅವಮಾನಗಳು ಬಂದ್ರೂ ಇದು ಕರ್ತನ ಚಿತ್ತ ಅಥವಾ ಸಂಕಲ್ಪ ಇಲ್ಲದೆ ನನಗೆ ಬರುವುದಿಲ್ಲ. ಕರ್ತನ ಸಂಕಲ್ಪ ಚಿತ್ತಾನುಸಾರವಾಗಿ ಬಂದಿದೆ. ಇದರಲ್ಲಿ ನಾನು ಯಾರನ್ನೂ ಹಾಗೆ ಮಾಡಬಾರ್ದು. ದೇವರಿಗೋಸ್ಕರ ಸಹಿಸಬೇಕು. ದೇವರ ಶಿಕ್ಷೆ ಎಂಬುದಾಗಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ದೇ ಆದರೆ ನಾನು ಮುರಿಯಲ್ಪಟ್ಟಂಗೆ, ದೇವರಿಗೆ ಮೆಚ್ಚುಗೆ ಆದಂಗೆ. ಹೋರಾಟಗಳು, ನಿಂದೆ, ಅಪಮಾನಗಳು ನಾವು ಸ್ವೀಕಾರ ಮಾಡೋದು ಯಾವಾಗ ಅಂದರೆ ಮುರಿಯಲ್ಪಟ್ಟ ಹೃದಯದಲ್ಲಿದ್ದಾಗ. ಪಡುವಿಕೆ ಅಂದರೆ ನಾನು ಏನೂ ಅಲ್ಲ, ನನ್ನ ವಿಷಯದಲ್ಲಿ ಎಲ್ಲ ದೈವ ಚಿತ್ತನೇ ನೆರವೇರುವುದು ಎಂಬುದಾಗಿ ನಾವು ಭಾವಿಸಿಕೊಂಡಾಗ ಮುರಿಯಲ್ಪಡ್ತೀವಿ. ಮುರಿಯಲ್ಪಟ್ಟಾಗ ಎಷ್ಟೇ ಹೋರಾಟ ಬಂದರೂ ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನಮಗೆ ಸಿಗುತ್ತದೆ. ಸ್ವೀಕಾರ ಮಾಡುವಂಥ ಶಕ್ತಿ ನಮಗೆ ಸಿಗುತ್ತದೆ. ಹೀಗೆ
ಮುರಿಯಲ್ಪಡುವಿಕೆಗೆ ಪ್ರಥಮ ದಾರಿ ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ, ಕರ್ತನ ಚಿತ್ತ ಇಲ್ಲದೆ ಇದು ಬಂದಿಲ್ಲ ನನ್ನ ಹತ್ತಿರ. ದೇವರು ಯಾರನ್ನು ಪ್ರೀತಿಸ್ತಾರೋ ಅವರನ್ನು ಶಿಕ್ಷಿಸ್ತಾರೆ. ಒಂದೋ ನನ್ನ ತಪ್ಪಿನ ನಿಮಿತ್ತ, ಇಲ್ಲ ಆಶೀರ್ವಾದ ನೀತಿಯ ನಿಮಿತ್ತ. ಇದನ್ನು ನಾನು ತಾತ್ಸಾರ ಮಾಡಲ್ಲ ಎಂಬುದಾಗಿ ಯಾರು ಪ್ರೀತಿಯಿಂದ ಸ್ವೀಕರಿಸ್ತಾರೋ ಅವರು ಮುರಿಯಲ್ಪಡುವಿಕೆಯಲ್ಲಿದ್ದಾರೆ ಎಂಬುದಾಗಿ ಅರ್ಥ. ಎರಡನೇದಾಗಿ ನಾವು ನೋಡುವಾಗ ಕೊಲೊಸ್ಸೆ 1:24 ಕ್ರಿಸ್ತನ ಸಂಕಟದಲ್ಲಿ ಸೇರಿಸಿಕೊಳ್ಳುವಂಥದ್ದು. ಕ್ರಿಸ್ತನ ಸಂಕಟ ಅಂದರೆ ಪೌಲ ಕೊಲೆಸಿದವರಿಗೆ ಬಹಳ ಸುಂದರವಾಗಿ ಪತ್ರ ಬರೆದು ಅವರನ್ನು ಭಕ್ತಿಯಲ್ಲಿ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾನೆ. ಅವರ ಹತ್ತಿರ ಹೋಗುವಾಗ ಅವರ ಎದ್ದೊತ್ತದ್ವ ಏರ್ಪೇರು ಅಥವಾ ಭಕ್ತಿ ಭಾವ ಇಲ್ಲದ ಸ್ಥಿತಿಯನ್ನು ನೋಡಿ ಅವನು ಖಂಡಿಸಿ, ಗದರಿಸಿ, ಎಚ್ಚರಿಸಿ ಅವರನ್ನು ಸರಿದಾರಿಗೆ ತರಲಿಕ್ಕೆ ಬಹಳ ಪ್ರಯಾಸ ಪಡ್ತಾನೆ. ಅವರ ವಿಷಯದಲ್ಲಿ ಉಪವಾಸ ಮಾಡ್ತಾನೆ. ಅವರ ವಿಷಯದಲ್ಲಿ ಮನೋವ್ಯತೆಯಿಂದ ಪ್ರಾರ್ಥಿಸಿ, ಸ್ವಾಮಿ ಇವರನ್ನು ನೀನು ರಕ್ಷಿಸು ಎಂಬುದಾಗಿ ಬೇಡ್ತಾನೆ. ಕೊಲೊಸ್ಸೆ ಸಭೆ ಏರುಪೇರಾಗುವಾಗ ಪೌಲನಿಗೆ ಸಹಿಸ್ಲಿಕ್ಕಾಗ್ತಾ ಇಲ್ಲ. ಒಂದು ದಿವಸ ನಾನು ಇದೇ ಸ್ಟೇಜಲ್ಲಿದ್ದೆ, ಇದೇ ರೀತಿಯಲ್ಲಿ ನಾನಿದ್ದೆ. ದೇವ ಮಕ್ಕಳನ್ನೇ ಹಿಂಸಿಸಿದವನು ನಾನು, ಸಭೆಗಳನ್ನೇ ಹೊಡಿಲಿಕ್ಕೆ ಟ್ರೈ ಮಾಡಿದವನು. ದೇವರು ಇದ್ದಾರೆ ಎಂಬುದಾಗಿ ಗೊತ್ತಿದ್ರೂ ದೇವರನ್ನು ಅರಿಯದೇ ಜೀವಿಸ್ತಿದ್ದೆ. ಅದೇ ರೀತಿ ಈ ಕೊಲೆಸದವರ ಜೀವಿತವನ್ನು ಆಗಿದೆ. ಆದ್ದರಿಂದ ನಾನು ಇವರನ್ನು ಪ್ರೀತಿಯಿಂದ ತಿದ್ದಬೇಕು, ಇದಕ್ಕೋಸ್ಕರ ಪ್ರಯಾಸ ಪಡಬೇಕು, ಮನೋವ್ಯತೆಯಿಂದ ಇವರಿಗೆ ಪ್ರಾರ್ಥಿಸಬೇಕು, ಇವರನ್ನು ಭಯಭಕ್ತಿಗೆ ನಡೆಸಬೇಕು. ಇವರಲ್ಲೆಲ್ಲ ಒಂದೇ ತಾಯಿ ಮಕ್ಕಳನ್ನುವಂಥ ಹಂಬಲದ ಜೀವಿತವನ್ನು ನಾನಿವರಿಗೆ ತೋರ್ಪಡಿಸಬೇಕು. ಇವರು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು. ಲೋಕದ ಗುಣಗಳು ಇವರಲ್ಲಿ ಬರಬಾರದು. ದೇವರ ಆತ್ಮನ ಗುಣಗಳಿಂದ ಇವರು ಶೃಂಗರಿಸಲ್ಪಡಬೇಕು. ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘಶಾಂತಿ, ಸಂಯಮನೆ, ಸಾಧುತ್ವ, ದಯೆ, ಉಪಕಾರ, ಇಂಥ ಸಾತ್ವಿಕವಾದಂಥ ಗುಣಗಳಿಂದ ಇವರು ಅಲಂಕರಿಸಿಕೊಳ್ಳಲೇಬೇಕು. ಅದಕ್ಕೋಸ್ಕರ ಇವರ ಜೊತೆ ಇದ್ದು ನಾನು ಹೋರಾಡಬೇಕೆನ್ನುವಂಥ ಪ್ರಯಾಸದ ಜೀವಿತ ಪೌಲನಿಗೆ ಕೊಲೆಸದವರ ವಿಷಯದಲ್ಲಿ ಬರುವಾಗ ಪೌಲ ಹೇಳುವಂಥ ಮಾತು, ಕೊಲೊಸ್ಸೆದವರ ನಿಮಿತ್ತ ನಾನು ಕ್ರಿಸ್ತನ ಸಂಕಟದಲ್ಲಿ ಪಾಲುಗಾರನಾಗಿದ್ದೇನೆ. ಈ ಸಭೆಯ ನಿಮಿತ್ತ, ಕೊಲೆಸದವರ ನಿಮಿತ್ತ ನಾನು ಕ್ರಿಸ್ತನ ಸಂಕಟದಲ್ಲಿದ್ದುಕೊಂಡು ಸಂತುಷ್ಟನಾಗಿದ್ದೇನೆ. ಸಂತೋಷದಿಂದ ಇವರಿಗೆ ನಾನು ಬೋಧನೆ ಮಾಡ್ತೇನೆ, ಎಚ್ಚರಿಸ್ತೇನೆ, ಖಂಡಿಸ್ತೇನೆ, ಪ್ರಯಾಸ ಪಡ್ತೇನೆ, ಮನೋವ್ಯತೆಯಿಂದ ಪ್ರಾರ್ಥಿಸ್ತೇನೆ. ಇವರನ್ನು ಅದ್ಭುತವಾಗಿ ಭಯಭಕ್ತಿಗೆ ಅಥವಾ ಒಂದೇ ತಾಯಿ ಮಕ್ಕಳ ಹಂಬಲದ ಜೀವಿತಕ್ಕೆ ತರುತ್ತೇನೆ ಎನ್ನುವಂಥ ಪ್ರಯಾಸದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಇವನು ಸಾಗುವಾಗ ಅವರು ಮತ್ತು ಕೇಳದಾಗ ಇವನಿಗಿದು ಬಾಧೆ ಸಂಕಷ್ಟ ಆದ್ರೂ ಇವನು ಹೇಳುವಂಥ ಮಾತು ಕೊಲೊಸ್ಸೆ 1:24 ಕ್ರಿಸ್ತನ ಸಂಕಟದಲ್ಲಿ ನಾನು ಇವರ ಜೊತೆ ಪಾಲು ತೆಗೆದುಕೊಂಡಾಗಿ ಇದನ್ನು ಸಂತೋಷದಿಂದ ನಾನು ಸ್ವೀಕರಿಸ್ತೀನಿ. ನಾವು ಇತರರ ಭಾರವನ್ನು ಹೊತ್ತುಕೊಳ್ಳುವಾಗ, ಇತರರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಮನೋವ್ಯತೆಯಿಂದ ಪ್ರಾರ್ಥಿಸುವಾಗ, ಇತರರಿಗೋಸ್ಕರ ದೈವ ಸಾನ್ನಿಧ್ಯವನ್ನು ನಾವು ಎದುರು ನೋಡುವಾಗ, ಸ್ವಾಮಿ ನನ್ನ ಜೊತೆ ಇದ್ದು ನಾನು ಯಾರನ್ನು ನಿನಗೆ ಅರ್ಪಿಸ್ತೇನೋ ಅವರನ್ನು ರಕ್ಷಿಸು, ಪ್ರಾಣಾಪಾಯದಿಂದ ತಪ್ಪಿಸು, ಅವರ ಜವಾಬ್ದಾರಿ ನನ್ನಲ್ಲಿದೆ, ಅವರು ನನ್ನ ಸಭೆಯವರು ಅಥವಾ ನಿನ್ನ ಮಕ್ಕಳು, ಲೋಕಾದ್ಯಂತ ನಿನ್ನ ಮಕ್ಕಳು ಭಕ್ತಿ ಭಾವದಲ್ಲಿ ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ಆದ್ದರಿಂದ ನೀನು ಸಹಾಯ ಮಾಡು ಎಂಬುದಾಗಿ ಪೌಲ ನಾವುಗಳು ಬೇಡಿದ್ದೇ ಆದರೆ ಕ್ರಿಸ್ತನ ಸಂಕಟದಲ್ಲಿ ನಾವು ಪಾಲು ತೆಗೆದುಕೊಂಡಾಗೆ, ಕ್ರಿಸ್ತನ ಸಂಕಟದಲ್ಲಿ ನಾವು ಪಾಲು ತೆಗೆದುಕೊಂಡ್ರೆ ಇದು ಮುರಿಯಲ್ಪಡುವಿಕೆಗೆ ಒಂದು ದಾರಿ. ಯಾವ ರೀತಿಯಲ್ಲಿ ನಾವು ಮುರಿಯಲ್ಪಡಬಹುದು ಅನ್ನೋದಕ್ಕೆ ಹೇಳುವಂಥ ಮಾತು, ಮೊದಲನೇದಾಗಿ ದೇವರ ಶಿಕ್ಷೆ ನಮ್ಮ ಜೀವಿತದಲ್ಲಿ ಬಂದರೆ ಅದನ್ನು ಕರ್ತನ ಚಿತ್ತವಿಲ್ಲದೆ ಯಾವುದೂ ಬರಲ್ಲ ಎಂಬುದಾಗಿ ಪ್ರೀತಿಯಿಂದ ಸ್ವೀಕರಿಸಬೇಕು. ಆವಾಗ ನಾವು ಮುರಿಯಲ್ಪಡುವಿಕೆಯಲ್ಲಿ ಕರ್ತನ ಸಮಕ್ಷಮದಲ್ಲಿ ಸಂತೋಷವಾಗಿದ್ದೇವೆ ಎಂಬುದಾಗಿ ಅರ್ಥ. ಎರಡನೇದಾಗಿ ನಾವು ನೋಡುವಾಗ
ಇತರರಿಗೋಸ್ಕರ ಪೌಲನ ಹಾಗೆ ಭಾರ ಹೊತ್ತುಕೊಂಡ ಮೇಲೆ, ಜವಾಬ್ದಾರಿ ಹೊತ್ತುಕೊಂಡ ಮೇಲೆ ಎಷ್ಟೇ ಹೋರಾಟ, ತಿರಸ್ಕಾರ, ನಿಂದೆ, ಅಪಮಾನಗಳು ಬಂದ್ರೂ ಅದು ಬಾಧೆಯಾಗಿ, ಶತ್ರುವಾಗಿ ಅಥವಾ ಸೈತಾನನ ಕ್ರಿಯೆಯಾಗಿ ನಮ್ಮನ್ನು ಆವರಿಸಿದ್ರು ಕ್ರಿಸ್ತನ ಸಂಕಟದಲ್ಲಿ ನಾನು ಪಾಲು ತೆಗೆದುಕೊಂಡಂಗೆ ಇದು ನನ್ನ ಜೀವದಲ್ಲಿ ನಾನು ಅನುಭವಿಸ್ತೇನೆ, ಹೊರುತ್ತೇನೆ. ಇದರಿಂದ ತಂದೆಗೆ ಮಹಿಮೆ, ನನ್ನ ಬೇಡಿಕೆಗೆ ಉತ್ತರ, ಇದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಇದರಲ್ಲಿ ಪೌಲ ಸಂತೋಷಿಸಿದ. ನಮ್ಮ ಜೀವಿತದಲ್ಲೂ ಅಂಥ ಗಳಿಗೆಗಳು ಪದೇ ಪದೇ ಬರಲಿ. ದುಃಖಿಸುವವರ ಜೊತೆ ದುಃಖಿಸೋಣ, ನೋವು ತಿನ್ನೋರ ಜೊತೆ ನೋವು ತಿನ್ನೋಣ. ಅವರನ್ನು ನಾವು ತಾತ್ಸಾರ ಮಾಡೋದು, ಕಡೆಗಾಣಿಸೋದು ಅಥವಾ ಅವರ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡಿ ಇವರಿಗೆ ಹಿಂಗೇ ಆಗಬೇಕು ಎಂಬಂಥ ಅಸಹ್ಯ ಭಾವನೆಗಳಿಂದ ತುಂಬಲ್ಪಡೋದು ದೇವ ಮಕ್ಕಳ ಲಕ್ಷಣ ಅಲ್ಲ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿದವರ ಲಕ್ಷಣ ಅಲ್ಲ. ಮುರಿಯಲ್ಪಡುವಿಕೆಯ ಲಕ್ಷಣ ಅಲ್ಲ. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ಸೌಭಾಗ್ಯ, ಸೇವೆಯಲ್ಲಿದ್ದೇವೆ, ಪ್ರಾರ್ಥಿಸೋದ್ರಲ್ಲಿದ್ದೇವೆ, ದೇವರಿಗೋಸ್ಕರ ಜೀವಿಸ್ತಿದ್ದೇವೆ. ಇತರನ್ನು ನಾವು ಹೋರಾಟಕ್ಕೆ, ಸತ್ಯಕ್ಕೆ ಕರೆದು ದೇವರ ಮುಂದೆ ನಿಲ್ಲಿಸಿ ದೇವರಿಗೋಸ್ಕರ ಬದುಕುವಂತೆ ಮಾಡಿದ ಮೇಲೆ ನಾವೆಲ್ಲೂ ಬಿದ್ದು ಹೋಗುತ್ತೇವೋ ಎನ್ನುವಂಥ ಭಯದಿಂದ ಸದಾ ನಾವು ಸಾಗಬೇಕಾಗಿದೆ. ಇದನ್ನು ಪೌಲನು ಸುಂದರವಾಗಿ ಹೇಳ್ತಾನೆ 1 ಕೊರಿಂಥ 9:27 ಇತರನ್ನು ನಾನು ಸತ್ಯಕ್ಕೆ ನಡೆಸಿದ ಮೇಲೆ, ಇತರನ್ನು ನಾನು ಹೋರಾಟಕ್ಕೆ ನಡೆಸಿದ ಮೇಲೆ ಅವರ ಮುಂದೆ ನಾನು ಮಾದರಿಯಾಗಿರಬೇಕು, ಸಾಕ್ಷಿಯಾಗಿರಬೇಕು. ನಾನೆಲ್ಲಿ ಬಿದ್ದು ಹೋಗುತ್ತೇನೆ ಎನ್ನುವಂಥ ಭಯದಿಂದ ನನ್ನ ಜೀವಿತವನ್ನೇ ಮುರಿಯಲ್ಪಟ್ಟವನಾಗಿ, ಜಜ್ಜಲ್ಪಟ್ಟವನಾಗಿ, ಕುಗ್ಗಲ್ಪಟ್ಟವನಾಗಿ ದೇವರಿಗೋಸ್ಕರ ಅವರ ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂಬುದಾಗಿ ಪೌಲ ಹೇಳ್ತಾನೆ 1 ಕೊರಿಂಥ 9:27. ಹಾಗೆ ನಮ್ಮಲ್ಲಿ ಹೆಚ್ಚಳ ಪಡುವಂಥದ್ದು ಅಥವಾ ಉಬ್ಬುವಂಥದ್ದು ಅಥವಾ ಏರುವಂಥದ್ದು ಯಾವುದೂ ಇರಬಾರ್ದು. ದೇವ ಮಕ್ಕಳ ಲಕ್ಷಣ ಅಲ್ಲ. ದೇವ ಮಕ್ಕಳ ಲಕ್ಷಣ ಅಂದರೆ ಪ್ರೀತಿಯಲ್ಲಿ, ನೋವಿನಲ್ಲಿ ಸಹಕಾರ ಮಾಡುತ್ತಾ, ಅವರ ಭಾರವನ್ನು ಹೊತ್ತುಕೊಳ್ಳುತ್ತಾ, ಸಮಾಧಾನವಾಗಿ, ಸಂತೋಷವಾಗಿ, ಗಡಿಬಿಡಿ ಆಗದೆ, ಕಿರಿಕಿರಿ ಆಗದೆ, ಎಲ್ಲ ಸಂದರ್ಭದಲ್ಲೂ ದೇವರನ್ನೇ ನಿರೀಕ್ಷಿಸಿ. ಒಂದು ಕಾಲ ಉಂಟು, ಆ ಕಾಲ ಖಂಡಿತ ನಿರರ್ಥಕವಾಗದು ಎಂಬುದಾಗಿ ಸಕಾಲದಲ್ಲಿ ಪ್ರಾರ್ಥಿಸುತ್ತಾ ದೇವರಿಗೆ ಮೊರೆಡುತ್ತಾ ಹೋದರೆ ನಮಗೆ ಜಯ ಪ್ರಿಯರೇ. ನಮ್ಮ ಮುರಿಯಲ್ಪಡುವಿಕೆ ನಿಜವಾಗ್ಲೂ ಉತ್ತರ ಕೊಡುವುದು. ನಮ್ಮ ಮುರಿಯಲ್ಪಡುವಿಕೆಯಲ್ಲಿ ದೇವರೇ ನಮ್ಮ ಜೊತೆ ಇದ್ದು ತನ್ನ ಸಾನ್ನಿಧ್ಯವನ್ನು ನಮ್ಮ ಮೂಲಕ ಕಟ್ಟುತ್ತಾ ಸಂತೋಷಿಸುತ್ತಾ, ಯಥಾರ್ಥವಾಗಿ ನೀವು ನನ್ನನ್ನು ಕೂಗುವುದಾದರೆ ಯಥಾರ್ಥರ ಕೂಗನ್ನು ನಾನು ಕೇಳುತ್ತೇನೆ, ಅವರಿಗೆ ಸದುತ್ತರ ಕೊಟ್ಟು ನಾನು ಸಂತೃಪ್ತಿ ಅವರನ್ನು ಪಡಿಸುತ್ತೇನೆ. ಕೀರ್ತನೆ 145 18-19 ವಚನ. ಯಥಾರ್ಥವಾಗಿ ನೀವು ಮೊರೆ ಇಡುವುದಾದರೆ, ಕೂಗುವುದಾದರೆ, ನಿಮ್ಮ ಮೊರೆಗೆ ಕಿವಿಗೊಟ್ಟು ಉತ್ತರ ಕೊಟ್ಟು ನಿಮ್ಮನ್ನು ಸಂತೃಪ್ತಿಪಡಿಸ್ತೇನೆ. ಕುಗ್ಗಿದವರ ಮೊರೆಯನ್ನು ಕೇಳುತ್ತೇನೆ, ಅವರನ್ನು ಉದ್ಧರಿಸ್ತೇನೆ, ಅವರನ್ನು ಆಶೀರ್ವದಿಸ್ತೇನೆ. ಇದು ದೇವರ ಮಾತು, ಜೀವವುಳ್ಳ ದೇವರ ಮಾತು ಪ್ರಿಯರೇ. ಜೀವವುಳ್ಳ ದೇವರ ಮಾತು ನಮ್ಮ ಬಳಿಗೆ ಬರುವಾಗ ಸತ್ಯವೇದವನ್ನು ಓಪನ್ ಮಾಡಿ, ಸ್ವಾಮಿ ನೀನು ವಾಕ್ಯದ ಮೂಲಕ ನನ್ನನ್ನು ಆಧರಿಸುವಂಥ, ಸಂತೈಸುವಂಥ, ಮಾತಾಡುವಂಥ ದೇವರಾಗಿದ್ದೆ. ಆ ನಂಬಿಕೆ ನನ್ನಲ್ಲಿದೆ. ಅದು ನನಗೆ ತುಂಬ ಅನುಭವವಾಗಿದೆ. ಎಂದೂ ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ಬೇಡುವಾಗ ದೇವರು ಮಾತಾಡುವವರಾಗಿದ್ದಾರೆ. ಆ ಮಾತುಗಳು ನಮಗೆ ಎಲ್ಲಿಲ್ಲದ ಧೈರ್ಯ ಮತ್ತು ಸಂತೋಷವನ್ನು ಕೊಡುವಂಥದ್ದಾಗಿದೆ. ಅದ್ಭುತವಾದ ದೇವರ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಅದೇ ಗಳಿಗೆಯಲ್ಲಿ ನಮ್ಮನ್ನು ಮಾಡುವಂಥದ್ದಾಗಿದೆ. ಹೀಗೆ ಪೌಲ ಕೊಲೊಸ್ಸೆ 1:24 ಆ ಸಭೆಯವರ ಬಗ್ಗೆ ಭಾರ ಹೊತ್ತುಕೊಂಡು ಅವರು ದೇವರಲ್ಲಿ ಭಕ್ತಿ ಭಾವದಲ್ಲಿ ಇಲ್ಲದಾಗ ಅವರನ್ನು ಎಚ್ಚರಿಸುವಂಥದ್ದು, ಖಂಡಿಸುವಂಥದ್ದು, ಮನೋವ್ಯತೆಯಿಂದ ಅವರಿಗೆ ಪ್ರಾರ್ಥಿಸುವಂಥದ್ದು, ಹಾಗೆ ಅವರ ಬಗ್ಗೆ ದೊಡ್ಡ ಜವಾಬ್ದಾರಿ, ಕಾಳಜಿ ತೆಗೆದುಕೊಂಡು ಲೋಕದಿಂದ ಪ್ರತ್ಯೇಕಿಸಿದ್ದೇನೆ, ಹೋರಾಟಕ್ಕೆ ನಡೆಸಿದ್ದೇನೆ, ಸತ್ಯಕ್ಕೆ ನಡೆಸಿದ್ದೇನೆ, ಜ್ಞಾನದ ಬುಗ್ಗೆಯನ್ನು ಬೆಳಕಾಗಿ ಅವರಿಗೆ ಕೊಟ್ಟಿದ್ದೇನೆ, ನಾನೇ ಅವರ ಮುಂದೆ ಮಾದರಿಯಾಗಿದ್ದೇನೆ. ಆದರೂ ಇವರು ಏರುಪೇರು ಆಗ್ತಾರಲ್ವ, ನಾನು ಸೋತು ಹೋಗಬಾರ್ದು, ಇವರ ವಿಷಯದಲ್ಲಿ
ದೇವರಿಗೆ ಒಪ್ಪಿಸುತ್ತಾ ಸಂತೋಷವಾಗಿ ಈ ಬಾಧೆಯನ್ನು ನನ್ನ ಜೀವದಲ್ಲಿ ಹೊಂದುತ್ತಾ ದೇವರಿಗೋಸ್ಕರ ಇವರನ್ನು ಗೆದ್ದುಕೊಳ್ಳಬೇಕನ್ನುವಂಥ ಹಠದಲ್ಲಿ ಸಾಗಿದ ನಮ್ಮ ಜೀವಿತದಲ್ಲೂ ನಾವು ಅದನ್ನೇ ಮಾಡಬೇಕು. ಇದು ಮುರಿಯಲ್ಪಡುವಿಕೆಯ ಒಂದು ದಾರಿ, ಮಾರ್ಗ. ಮೂರನೇದಾಗಿ ನಾವು ನೋಡುವಾಗ ಗಲಾತ್ಯ 5:17 ಆತ್ಮನ ಅಭಿಲಾಷೆಯಂತೆ ನಡೆಯುವಂಥದ್ದು. ದುರಾತ್ಮನ ಅಭಿಲಾಷೆ ಅಥವಾ ಶರೀರದ ಆಶೆಪಾಶೆಗಳು ಏನು ಎಂಬುದಾಗಿ ನಮಗೆ ಗೊತ್ತಿದೆ. ಅದು ಸತ್ಯವೇದ ಹೇಳ್ತಿದೆ. ಮದ, ಮತ್ಸರ, ಕೊಲೆ, ದರೋಡೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಶರೀರದ ಸಂಗತಿಗಳು. ಮೋಹ ಅಥವಾ ದುರ್ನಡತೆಗಳು, ದುರ್ಭಾಷ್ಯಗಳು ಇವೆಲ್ಲವೂ ಶರೀರದ ಗುಣಗಳು. ಆದರೆ ಆತ್ಮನ ಗುಣಗಳು ಯಾವುದು? ಆತ್ಮನ ಅಭಿಲಾಷೆಯಂತೆ ಬದುಕುವುದಾದರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಆತ್ಮನ ಅಭಿಲಾಷೆಯಂತೆ ಬದುಕುವುದಂದರೆ ಏನು? ದೇವರ ವಾಕ್ಯ. ಗಲಾತ್ಯ 5:17 ಆತ್ಮನ ಅಭಿಲಾಷೆಯಂತೆ ಬದುಕಿದರೆ ನೀವು ಮುರಿಯಲ್ಪಡುವಿಕೆಯಲ್ಲಿ ಇದ್ದೀರಿ ಎಂಬುದಾಗಿ ಅರ್ಥ. ಆತ್ಮನ ಫಲಗಳು, ಅಭಿಲಾಷೆಗಳು ಯಾವುದು? ಸದಾ ಸಂತೋಷವಾಗಿರಿ, ಸಮಾಧಾನವಾಗಿರಿ, ಪ್ರೀತಿಯಲ್ಲಿರಿ, ಹಿಂದೆ ಮುಂದೆ ಯೋಚಿಸಿ ದೀರ್ಘಶಾಂತರಾಗಿರಿ, ದುಡುಕಬೇಡ್ರಿ, ಶ್ರಮದೆಮ್ಮೆ ಸೆಲ್ಫ್ ಕಂಟ್ರೋಲಲ್ಲಿರಿ, ನಂಬಿಕೆಯಲ್ಲಿ, ಉಪಕಾರದಲ್ಲಿರಿ, ತಾಳ್ಮೆಯಲ್ಲಿರಿ. ಇದು ಪರಿಶುದ್ಧಾತ್ಮನ ಫಲಗಳು. ಪರಿಶುದ್ಧಾತ್ಮನ ಫಲಗಳಲ್ಲಿ ನಾವು ಇರುವುದಾದರೆ ನಾವು ಆತ್ಮನ ಅಭಿಲಾಷೆಯಂತೆ ಬದುಕುವವರು. ಆತ್ಮನ ಅಭಿಲಾಷೆಯಂತೆ ಬದುಕುವವರು ನಿಜವಾಗಲೂ ಮುರಿಯಲ್ಪಡುವಿಕೆಯಲ್ಲಿದ್ದಾರೆ. ದೇವರ ಆತ್ಮನ ಫಲಗಳಿಂದ ಶೃಂಗರಿಸಲ್ಪಟ್ಟು ದೇವರ ಆತ್ಮನ ಅಭಿಲಾಷೆಯಂತೆ, ಇಚ್ಛೆಯಂತೆ ಬದುಕುವುದಾದರೆ ನಾವು ಮುರಿಯಲ್ಪಡುವಿಕೆಯಲ್ಲಿ ಇದ್ದಾಗಿ ಇದು ಒಂದು ಮುರಿಯಲ್ಪಡುವಿಕೆಗೆ ಮಾರ್ಗ. ನಮ್ಮನ್ನು ಪರೀಕ್ಷಿಸೋಣ. ನಮಗೆ ಕಷ್ಟ ಆದಾಗ ಏರ್ತೀವಿ, ಸುಖ ಬಂದಾಗ ಭಾಳ ಹಿಗ್ಗುತ್ತೀವಿ. ಹಿಗ್ಗು ಒಮ್ಮೆಲೆ ದೊಬ್ಬುವಿಕೆಗೆ ಮೂಲ ಆಗುತ್ತೆ. ಸುಖ ಬಂದಾಗ, 2 ಕಾಸು ಬಂದಾಗ, ಅಥವಾ ಏನೋ ವಿಚಿತ್ರವಾದ ಸಂತೋಷ ಉಂಟಾದಾಗ ಬಹಳವಾಗಿ ಉಬ್ಬುತ್ತೀವಿ. ಕಷ್ಟ ಬಾದಾಗ ಅಷ್ಟೇ ಕುಗ್ಗಿ ಹೋಗ್ತೀವಿ. ಇದೆರಡೂ ದೇವರ ವಾಕ್ಯದ ಪ್ರಕಾರ, ದೇವರ ದೃಷ್ಟಿಯಲ್ಲಿ, ದೇವ ಮಕ್ಕಳಾದಂಥ ನಮ್ಮ ದೃಷ್ಟಿಯಲ್ಲಿ ಪಕ್ಕಾ ತಪ್ಪು. ದೇವರ ವಾಕ್ಯ ಹೇಳ್ತಿದೆ, ಸುಖ ಬಂದಾಗ ಹಿಗ್ಗಬೇಡ್ರಿ, ಅದು ದೊಬ್ಬುವಿಗೆ ಕಾರಣ. ಒಮ್ಮೆಲೆ ನಿಮ್ಮನ್ನು ಗುಂಡಿಗೆ ಬೀಳಿಸುವಂಥದ್ದಾಗಿದೆ, ನಾಶನ ತರುವಂಥದ್ದಾಗಿದೆ. ಕಷ್ಟ ಬಂದಾಗ ಕುಗ್ಗಿ ಹೋಗಬೇಡ್ರಿ. ಹಿಡಿತದಲ್ಲಿಟ್ಟು ಪೌಲನ ಹಾಗೆ ಅನೇಕ ಭಕ್ತರ ಸಾಕ್ಷಿಗಳಾಗಿ ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಆಗದಿದ್ರೂ, ಸ್ವಾಮಿ ಇದು ನಿನ್ನ ಚಿತ್ತ, ನಿನ್ನ ಚಿತ್ತವಿಲ್ಲದೆ ಯಾವತ್ತೂ ನನ್ನ ಹತ್ರ ಬರಲ್ಲ, ನಿನ್ನ ಚಿತ್ತ, ಆದ್ದರಿಂದ ನನಗೆ ಸಹಿಸುವಿಕೆಯ ಶಕ್ತಿ ಕೊಡು, ನಿನ್ನ ವಿಷಯದಲ್ಲಿ ಕಡೆಯವರೆಗೂ ನಾನು ಸಾಕ್ಷಿ ಆಗಬೇಕು, ನನಗೆ ಸಹಾಯ ಮಾಡು. ಕಷ್ಟ ಕಾರ್ಪಣ್ಯಗಳನ್ನು ಎಣಿಸಿಕೊಂಡು ಕುಗ್ಗಿ ಮುರಿಯಲ್ಪಡೋದಕ್ಕೆ ದೇವರ ಸಾನ್ನಿಧ್ಯ ಆಗಲಿ, ದೇವರ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಕಾರ್ಪಣ್ಯಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ನಾವು ಮುಂದೆ ಹೋಗ್ತೀವಲ್ಲ, ಅದು ಮುರಿಯಲ್ಪಡಬೇಕೆ. ಅಥವಾ ದೀನ ಮನಸ್ಸು, ಅಥವಾ ಸಾತ್ವಿಕವಾದಂಥ ಮನಸ್ಸು, ಅಂಥ ಟೈಮಲ್ಲಿ ನಮ್ಮ ಜೊತೆ ದೇವರಿರ್ತಾರೆ. ಅಂಥ ಟೈಮಲ್ಲಿ ದೇವರ ಜೊತೆ ಇದ್ದಾರೆ ಅಂದರೆ ದೇವರ ಸಾನ್ನಿಧ್ಯವೇ ನಮ್ಮಲ್ಲಿದೆ ಅಂತ ಅರ್ಥ. ಆವಾಗ ನಮಗೆ ಉತ್ತರ, ನಮಗೆ ಸಂತೋಷ. ಕಷ್ಟ ಬಂದು ನಿರಾಶರಾಗಿ ಕಿರಿಕಿರಿ ಮಾಡುತ್ತಾ, ಗುಡುಗುಡು ಮಾಡುತ್ತಾ, ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಇಲ್ಲದೆ ಒಟ್ಟಾರೆ ನಾವು ಮಾಡಬೇಕು ಎಂಬುದಾಗಿ ದೇಹವನ್ನು ದಣಿಸಿಕೊಂಡು ಅದಕ್ಕೆ ಫಲ ಕಾಣದೆ ಒಟ್ಟಾರೆ ಮಾಡುತ್ತಾ ಹೋದರೆ ಅದು ಮುರಿಯಲ್ಪಡುವಿಕೆಯ ಲಕ್ಷಣ ಅಲ್ಲ. ಅಂಥ ಸಂದರ್ಭದಲ್ಲಿ ದೇವರು ನಮ್ಮ ಜೊತೆಗಾರರಾಗಿರುವುದಿಲ್ಲ, ದೇವರ ಸಾನ್ನಿಧ್ಯ ನಮ್ಮೊಳಗೆ ಬರುವುದಿಲ್ಲ. ನಾವು ಎಷ್ಟೇ ಪ್ರಾರ್ಥಿಸಿರೂ ಉತ್ತರ ಸಿಗಲ್ಲ. ನಮಗೆ ಮತ್ತೆ ಮತ್ತೆ ಕಷ್ಟ 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 ಆಗುತ್ತೆ. ಮತ್ತೆ ಮತ್ತೆ ನಾವು ತಪ್ಪುಗಳನ್ನು ಮಾಡ್ತೀವಿ. ಹಾಗೆ ಮೆತ್ತಗೆ ಸೈತಾನನ ಉರುಳಿಗೆ ಬಿದ್ದು ನಮ್ಮನ್ನು ನಾವೇ ನಾಶನ ಮಾಡೋದು ಅಲ್ಲದೆ ದೇವರಿಂದಲೇ ದೂರ ಆಗಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಂದರ್ಭದಲ್ಲಿ ಪೌಲ ತನ್ನ ದೇಹಾತ್ಮ ಪ್ರಾಣವನ್ನು ಬಿಗಿಡ್ಕೊಂಡಿದ್ದ. ಆದರೆ ಅವರ ಮುಂದೆ ಎಲ್ಲ ಜನರು, ಎಲ್ಲ ಸಭೆಗಳು ಏರುಪೇರಾಗಿ ಭಕ್ತಿ ಭಾವದಲ್ಲಿ
ಝೀರೋ ಆಗುವಾಗ ದೇವರು ಪೌಲನಿಗೆ ತಗ್ಗಿಸುವಿಕೆಯ, ಮುರಿಯಲ್ಪಡುವಿಕೆಯ ಸ್ವಭಾವವನ್ನು ಕೊಡ್ತಾರೆ. ಇತರರನ್ನು ನಾನು ಹೋರಾಟಕ್ಕೆ ನಡೆಸಿದ ಮೇಲೆ ನಾನೆಲ್ಲಿ ಬಿದ್ದು ಹೋಗುತ್ತೇನೆ ಅನ್ನುವಂಥ ಭಯವನ್ನು ಅವನಿಗೆ ಕೊಟ್ಟು ಅವನನ್ನು ಸರಿಪಡಿಸ್ತಾನೆ ಇರ್ತಾರೆ. ಅವನನ್ನು ನೋಡುವಂಥ ಅವನ ಸುತ್ತಲೂ ಅಥವಾ ಸಭೆಯವರು ಅವರೇ ಎಚ್ಚೆತ್ತುಕೊಳ್ತಾರೆ. ಇದನ್ನೆಲ್ಲ ಗಮನಿಸುವಾಗ ನಾವು ಕಷ್ಟದಿಂದ ಕುಗ್ಗಿ ಹೋಗುವುದಲ್ಲ, ಕಷ್ಟವನ್ನು ಪ್ರೀತಿಯಿಂದ ಸ್ವೀಕರಿಸಿ ಕಷ್ಟದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಸಾಗಿ ದೇವರ ಜೊತೆಗಾರನಾಗಿ ಸಾನ್ನಿಧ್ಯವನ್ನು ಬಯಸುತ್ತಾ ಉತ್ತರವನ್ನು ಪಡೆಯಬೇಕಾಗಿದೆ. ಹೀಗೆ ಆತ್ಮನ ಅಭಿಲಾಷೆಯಂತೆ ನಾವು ಬದುಕಿದ್ದೇ ಆದರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಇಬ್ರಿಯ 4:12 ನೋಡ್ರಿ. ವಾಕ್ಯದ ಕಾರ್ಯ, ದೇವರ ವಾಕ್ಯ ದೇಹಾತ್ಮ ಪ್ರಾಣವನ್ನು ಇಬ್ಬಾಗಿಸುವಷ್ಟು ತೀಕ್ಷ್ಣವಾಗಿದೆ. ಕೀಳು ಮಜ್ಜೆಗಳನ್ನು ತೂರಿ ಹೋಗಿ ಹೃದಯದ ಅಥವಾ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂಥದ್ದಾಗಿದೆ. ಅದು ಶುದ್ಧವಾದದ್ದು, ನಿಷ್ಕಳಂಕವಾದದ್ದು, ಯಾವ ಲೋಪವಿಲ್ಲದ್ದು, ಜೇನು ತುಪ್ಪಗಿಂತಲೂ ಸಿಹಿಯಾದದ್ದು, ಮನುಷ್ಯರ ಹೃದಯದ ಆಲೋಚನೆಗಳನ್ನು ಬಲ್ಲಾತನಾಗಿರುವಂಥ ವಾಕ್ಯ ಮನುಷ್ಯರನ್ನು ಸರಿಪಡಿಸುವಂಥದ್ದು. ಎಷ್ಟು ಶಕ್ತಿ ದೇವರ ವಾಕ್ಯಕ್ಕಿರುವಾಗ ನಾವು ನಂಬಿಕೆಯಿಂದ ದೇವರ ವಾಕ್ಯವನ್ನು ಓಪನ್ ಮಾಡಿದಾಗ ದೇವರು ನಮ್ಮ ಜೊತೆ ಮಾತಾಡುವವರಾಗಿದ್ದಾರೆ. ಯಾಕಂದರೆ ದೇವರ ವಾಕ್ಯಕ್ಕೆ ಮನುಷ್ಯನ ಹೃದಯವನ್ನು ಆಲೋಚನೆ ತಿಳ್ಕೊಳ್ಳುವಂಥ ಶಕ್ತಿ ಇದೆ. ದೇವರ ವಾಕ್ಯ ಮನುಷ್ಯನೊಳಗೆ ಕಾರ್ಯ ಸಾಧಿಸುವಂಥದ್ದಾಗಿದೆ. ಅದು ಮನುಷ್ಯನ ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೀಕ್ಷ್ಣವಾಗಿದೆ. ಆ ಶಕ್ತಿಯ ವಾಕ್ಯ ನಮ್ಮ ಮಧ್ಯದಲ್ಲಿ ಸತ್ಯವೇದದ ಮೂಲಕ ನಮ್ಮ ಬಲಕ್ಕೋಸ್ಕರ, ಧೈರ್ಯಕ್ಕೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ, ರಕ್ಷಣೆಗೋಸ್ಕರ, ಭಕ್ತಿ ವೃದ್ಧಿಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ, ನಮ್ಮನ್ನು ಪ್ರತಿದಿನ ದೇವರಲ್ಲಿ ಬೆಳೆಯೋದಕ್ಕೋಸ್ಕರ ದೇವರೇ ನಮಗೆ ಉಚಿತಾರ್ಥವಾಗಿ ಕೃಪೆಯಿಂದ ಕೊಟ್ಟಿರುವಾಗ, ಆಗಿನ ಕಾಲದಲ್ಲೆಲ್ಲ ಇದು ಅಷ್ಟೊಂದು ಇರಲಿಲ್ಲ. ಈಗ ಬೆಳಗ್ಗೆಯಿಂದ 24 ಗಂಟೆ ನಾವು ದೇವರ ವಾಕ್ಯದಲ್ಲಿ ಆನಂದಿಸ್ಬೋದು. ಅಂಥ ಸವಿಸ್ತಾರವಾದಂಥ ಸುವಾರ್ತೆ ಇವತ್ತು ಸಾಗ್ತಾ ಇದೆ. ಸವಿಸ್ತಾರವಾಗಿ ಸುವಾರ್ತೆ ಮಾಧ್ಯಮದ ಮೂಲಕ ಅಥವಾ ಟಿ ವಿ ಮೂಲಕ, ಯೂಟ್ಯೂಬ್ ಮೂಲಕ ಅಥವಾ ಸಂದೇಶದ ಮೂಲಕ, ಸತ್ಯವೇದದ ಮೂಲಕ ಅದ್ಭುತವಾಗಿ ಸಾರುವಾಗ ನಾವು ಅದನ್ನು 24 ಗಂಟೆನೂ ನೋಡಿ ಭಕ್ತಿಯಲ್ಲಿ ಬೆಳೆದು ವಾಕ್ಯಕ್ಕನುಸಾರವಾಗಿ ಜೀವಿಸಿ ದೇವರ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕಾಣ್ಬೋದು. ಪ್ರಿಯರೇ, ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಾವು ಓದುವಾಗ ನಂದೇನೂ ಇಲ್ಲ, ಎಲ್ಲವೂ ದೇವರದೆಂಬುದಾಗಿ ನಾವು ಮುರಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ತೀವಿ. ದೇವರ ವಾಕ್ಯವು ನಮ್ಮಲ್ಲಿ ಕಾರ್ಯ ಸಾಧಿಸಲ್ಪಡುವಾಗ ನಾವು ಮುರಿಯಲ್ಪಡ್ತೀವಿ. ದೇವರ ಶಿಕ್ಷೆಯಿಂದ, ದೇವರ ಸಂಕಟದೊಳಗೆ ಸೇರುವುದರಿಂದ, ಆತ್ಮನ ಅಭಿಲಾಷೆಯಂತೆ ಬದುಕುವುದರಿಂದ, ವಾಕ್ಯದ ಕಾರ್ಯ ನಮ್ಮೊಳಗೆ ಸಾಧಿಸುವುದರಿಂದ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಇಬ್ರಿಯ 4:12 ವಾಕ್ಯ ನಮ್ಮೊಳಗೆ ಮಾತಾಡುವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ತೀವಿ. ವಾಕ್ಯನೇ ನಮ್ಮನ್ನು ಬೋಧಿಸುತ್ತದೆ. ಆದ್ದರಿಂದ ವಾಕ್ಯ ಕೀಳು ಮಜ್ಜೆಗಳನ್ನು ತೂರುವಷ್ಟು ಬಲಯುತವಾದದ್ರಿಂದ, ಮನುಷ್ಯರನ್ನು ತಿಳ್ಕೊಂಡದ್ದಾದ್ದರಿಂದ ವಾಕ್ಯ ನಮ್ಮೊಳಗೆ ಕಾರ್ಯ ಸಾಧಿಸುವಾಗ ನಾವು ಮುರಿಯಲ್ಪಟ್ಟಂಗೆ. ಈ ರೀತಿಯಲ್ಲಿ ನಾವು ಮುರಿಯಲ್ಪಡುವಿಕೆಯ ಮಾರ್ಗವನ್ನು ಹುಡುಕಿಕೊಳ್ಳಬಹುದು. ಹಾಗೆಯೇ 2 ಕೊರಿಂಥ 4:10-11 ಶಿಲುಬೆಯ ಮರಣವನ್ನು ನಾನು ಧರಿಸಿಕೊಂಡಿದ್ದೇನೆ. ನನಗೆ ಸರ್ವ ವಿಷಯದಲ್ಲಿ ಇಕ್ಕಟ್ಟಿದ್ರೂ ನಾನು ಇಕ್ಕಟ್ಟಿನಿಂದ
ಸಂಕಷ್ಟಗೊಳಗಾಗಿಲ್ಲ. ಪೌಲನಾಗಿ ಸಂತೋಷದಿಂದ ನಾನು ಮುಂದೆ ಸಾಗ್ತಾನೇ ಇದ್ದೀನಿ. ಸರ್ವ ವಿಷಯದಲ್ಲಿ ಇಕ್ಕಟ್ಟು ಬರಲಿ, ಆ ಇಕ್ಕಟ್ಟುಗಳಿಂದಲೂ ನಾನು ಸಂಕಟಗೊಳಗಾಗಿಲ್ಲ. ಹಿಂಸೆಗಳು, ತಿರಸ್ಕಾರಗಳು ಬರಲಿ, ನಾನು ಎಷ್ಟೇ ಹಿಂಸೆಗಳು, ತಿರಸ್ಕಾರಗಳು ಬಂದು ದಿಕ್ಕು ಗೆಟ್ಟವನಲ್ಲ, ದೆಸೆಗೆಟ್ಟವನಲ್ಲ, ಅಥವಾ ನಾನಾ ರೀತಿಯ ಕೈ ಬಿಡಲ್ಪಡುವಿಕೆ ನನ್ನನ್ನು ಸುತ್ತಿಕೊಂಡ್ರು ನಾನು ದೇವರ ಕೃಪೆಯಿಂದ ಕೈ ಬಿಡಲ್ಪಟ್ಟವನಲ್ಲ. ಅನೇಕ ರೀತಿಯ ಹೋರಾಟ, ನಿಂದೆಗಳು, ಕಷ್ಟಗಳು, ಕಣ್ಣೀರಿನ ಪರಿಸ್ಥಿತಿ ಅಥವಾ ಪ್ರಾಣನೇ ತೆಗಿಬೇಕಂತ ಪರಿಸ್ಥಿತಿ ಬಂದ್ರೂ ಪ್ರಾಣ ನಷ್ಟ ಪಡ್ಕೊಂಡವರಲ್ಲ. ಕ್ರಿಸ್ತನ ನಿಮಿತ್ತ ಪ್ರತಿದಿನ ಇಂಥವುಗಳನ್ನು ನಾವು ಧರಿಸುತ್ತಾ, ಅನುಭವಿಸುತ್ತಾ, ಹೊರುತ್ತಾ, ಕ್ರಿಸ್ತನ ಮರಣದೊಳಗೆ ಪಾಲು ತೆಗೆದುಕೊಳ್ಳುತ್ತಾ ದೇವರ ಕೃಪೆಯಿಂದ ಸಾಗ್ತಾ ಇದ್ದೀವಿ. ಪ್ರತಿದಿನ ನಮಗಿಂಥ ಸಂಕಷ್ಟಗಳಿದ್ದಾವೆ, ಹೋರಾಟಗಳಿದ್ದಾವೆ. ಯಾಕೆ ಎಂಬುದಾಗಿ ಆಶ್ಚರ್ಯ ಪಡೋದು ಬೇಡ. ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ಸಾಗುವಂಥ ಒಂದು ಅದ್ಭುತವಾದಂಥ ದೃಶ್ಯ ನಮ್ಮ ಸಂಕಷ್ಟಗಳು. ಒಂದೊಂದು ಸಂದರ್ಭದಲ್ಲಿ ಸಂಕಷ್ಟಗಳು ಎನ್ನುವಾಗ ಅಯ್ಯೋ ನಾನು ಏನು ತಪ್ಪು ಮಾಡಿದೆ, ತಪ್ಪು ಮಾಡದಿದ್ರೂ ನಿತ್ಯ ನಿಮಿತ್ತ ನಮಗೆ ಸಂಕಷ್ಟಗಳು ಬಂದೇ ಬರ್ತವೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ಯಾವ ಕೀರ್ತಿನೂ ಇಲ್ಲ. ತಪ್ಪು ಮಾಡಿ ಗುದ್ದು ತಿಂದು ನಾವು ತಾಳ್ಮೆ ತಗೊಂಡ್ರೆ ಅದಕ್ಕೆ ಯಾವ ಕೀರ್ತಿನೂ ಇಲ್ಲ, ಯಾವ ಫಲನೂ ಇಲ್ಲ. ತಪ್ಪು ಮಾಡಿ ಗುದ್ದು ತಿಂದು ಅದರಲ್ಲಿ ತಾಳ್ಮೆಯಿಂದ, ಸಹನೆಯಿಂದ ಇದ್ದರೆ ಅದಕ್ಕೆ ಯಾವ ಲಾಭನೂ ಇಲ್ಲ. ತಪ್ಪು ಮಾಡದೆ ದೇವರ ಚಿತ್ತವಿದ್ದರೆ ನಿತ್ಯ ನಿಮಿತ್ತ ಗುದ್ದು ತಿಂದು ಅದರಲ್ಲಿ ತಾಳ್ಮೆ ತಗೊಂಡ್ರೆ, ನಿತ್ಯ ನಿಮಿತ್ತ ಗುದ್ದು ತಿಂದು ಅದರಲ್ಲಿ ತಾಳ್ಮೆ ತಗೊಂಡ್ರೆ ನಮಗೆ ಮಹಾ ಪ್ರತಿಫಲ. ಇದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಎಷ್ಟೋ ಜನರಿಗೆ ನಿತ್ಯ ನಿಮಿತ್ತ ನ್ಯಾಯವಾಗಿ ಹೋರಾಟ, ಭಾರಗಳು, ಹೊರೆಗಳು ಬರ್ತವೆ. ಸ್ವಾಮಿ, ಇದೊಂದು ಕಾಲ, ಅದೊಂದು ಕಾಲ, ನಿನ್ನ ಚಿತ್ತ, ನಾನು ಸುಮ್ಮನೆ ಇರ್ತೇನೆ ಎಂಬುದಾಗಿ ಎಷ್ಟೋ ಜನ ಸಹಿಸಿಕೊಳ್ತಾರೆ. ಸಹಿಸಿಕೊಳ್ಳುವಿಕೆ, ತಾಳ್ಮೆಯಿಂದಿರುವುದು ದೇವರ ಮುಂದೆ ಶ್ಲಾಘ ಮತ್ತು ದೊಡ್ಡ ಆಶೀರ್ವಾದ ಅಂತೆ. ತಪ್ಪು ಮಾಡಿ ಸಹಿಸಿಕೊಂಡ್ರೆ ಅದು ಲಾಭ ಇಲ್ಲ. ಇದನ್ನು ನಾವು ತಿಳ್ಕೊಳ್ಳಬೇಕು. ಇದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರು. 2 ಕೊರಿಂಥ 4:10-11ನೇ ವಚನದಲ್ಲಿ ನಾವು ಪ್ರಾಣ ನಷ್ಟಪಡುವವರಾದ್ರೂ, ಹಿಂಸೆಗಳಾದ್ರೂ, ದಿಕ್ಕು ಕಾಣದವರಾದ್ರೂ, ಸಂಕಟ ಪಡುವವರಾದ್ರೂ, ಇಕ್ಕಟ್ಟಲ್ಲಿ ಬಿದ್ದರೂ, ಕೆಡಲ್ಪಟ್ರೂ ನಾವು ಪ್ರಾಣ ನಷ್ಟಪಡುವವರಲ್ಲ, ಕೆಡಲ್ಪಟ್ಟವರಲ್ಲ, ದಿಕ್ಕು ಕಾಣದವರಲ್ಲ, ಕೈ ಬಿಡಲ್ಪಟ್ಟವರಲ್ಲ. ದೇವರ ಮಹಾಕೃಪೆಯಿಂದ ಯೇಸುವಿನ ಜೀವವನ್ನು ನಮ್ಮ ದೇಹದಲ್ಲಿ ಹೊತ್ತುಕೊಂಡು ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತಿದ್ದೇವೆ. ಯೇಸುವಿನ ಜೀವವು ನಮ್ಮ ಮೃತ್ಯು ಶರೀರವನ್ನು ನಾಶನ ಮಾಡಿ ನಮಗೆ ಜೀವವನ್ನುಂಟು ಮಾಡುತ್ತೆ. ನಮ್ಮ ಮೃತ್ಯು ಶರೀರಕ್ಕೆ ನಾನಾ ರೀತಿಯ ಬೇನೆಗಳು ಉಂಟಾದ್ರೂ ನಮಗೆ ನಿತ್ಯ ಜೀವ ಅಥವಾ ಆಸಕ್ತಿ ಅಥವಾ ಉಜ್ಜೀವನ ಅಥವಾ ಧೈರ್ಯ, ಕೈ ಬಿಡಲ್ಪಡುವಿಕೆ ಇಲ್ಲವೇ ಇಲ್ಲ. ಅಂಥ ಮಹಾಸ್ವರವನ್ನು ದೇವರು ನಮಗೆ ಅನುಗ್ರಹಿಸ್ತಾರೆ. ವಾಕ್ಯ ಓದುವಾಗ ನಾವು ಅದೇ ರೀತಿಯಲ್ಲಿ ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡ್ತೀವೋ ಅಥವಾ ಕ್ರಿಸ್ತನ ಮರಣದೊಳಗೆ ಸೇರುವಾಗ, ಸಂಕಟದೊಳಗೆ ಸೇರುವಾಗ, ಸಂಕಟ ಮರಣ ಅಂದ್ರೇನು? ನಮಗೆ ಬರುವಂಥ ಸಂಕಷ್ಟಗಳು, ನಮಗೆ ಬರುವಂಥ ಹೊರೆ, ಭಾರ, ಜವಾಬ್ದಾರಿ, ಸಂಕಷ್ಟಗಳು, ನೋವುಗಳು, ಕಣ್ಣೀರುಗಳು, ಇದು ಏನೇ ಇದ್ರೂ ಪೌಲ್ ಹೇಳ್ತಾನೆ, ನಾನು ಪ್ರತಿದಿನ ಇದನ್ನು ಹೊರುತ್ತಾ, ಅನುಭವಿಸುತ್ತಾ ಸಂತೋಷವುಳ್ಳವನಾಗಿ ಕ್ರಿಸ್ತನ ಸಂಕಟದಲ್ಲಿ ಸೇರ್ತೇನೆ, ಕ್ರಿಸ್ತನ ಮರಣದಲ್ಲಿ ಸೇರ್ತೇನೆ. ಕ್ರಿಸ್ತನು ನನ್ನ ಪಾಪ ದ್ರೋಹಗಳಿಗೋಸ್ಕರ, ನನ್ನ
ಹೊರೆಯನ್ನು ಹೊತ್ತುಕೊಂಡು ತಾನು ಸಂಕಷ್ಟಕ್ಕೊಳಗಾದನು. ಇವತ್ತು ಈ ರೀತಿಯ ಹೊರೆಯನ್ನು ನಾನೂ ಹೊತ್ತುಕೊಂಡು ನಾನೂ ಸಂಕಷ್ಟಕ್ಕೊಳಗಾಗುತ್ತೇನೆ. ನಾನು ಕ್ರಿಸ್ತನ ಮರಣವನ್ನು ಧರಿಸಿಕೊಂಡು ಅನುಭವಿಸಿಕೊಂಡು ಇತರರ ಭಾರವನ್ನು ಹೊತ್ತುಕೊಂಡು ಇತರರನ್ನು ರಕ್ಷಿಸೋದಕ್ಕೋಸ್ಕರ, ದೇವರ ಕಡೆಗೆ ತಿರುಗಿಸೋದಕ್ಕೋಸ್ಕರ, ದೇವರಿಗಾಗಿ ನಿಲ್ಲಿಸೋದಕ್ಕೋಸ್ಕರ, ಪರಲೋಕ ಸೇರಿಸೋದಕ್ಕೋಸ್ಕರ ಪ್ರಯಾಸ ಪಡ್ತೀನಿ ಎಂಬುದಾಗಿ ಪೌಲ ಹೇಳ್ತಾನೆ. ನಮ್ಮ ಜೀವಿತದಲ್ಲಿ ಇದನ್ನು ನಾವು ಮಾಡಲೇಬೇಕು ಪ್ರಿಯರೇ. ಇದನ್ನು ಮಾಡುವಾಗ ನಾವು ದೆಸೆಗೆಡುವವರಲ್ಲ, ಕೈ ಬಿಡಲ್ಪಡುವವರಲ್ಲ, ಪ್ರಾಣ ನಷ್ಟಪಡುವವರಲ್ಲ, ಎಂಥ ಇಕ್ಕಟ್ಟುಗಳು ಬಂದರೂ ಸಂಕಟ ಪಡುವವರಲ್ಲ. ಕ್ರಿಸ್ತನ ಮರಣವನ್ನು ಧರಿಸಿಕೊಂಡು ಪ್ರತಿಫಲವನ್ನು ಹೊಂದುವವರಾಗಿರ್ತೀವಿ. ಹೀಗೆ ಪೌಲ ಹೇಳ್ತಿದ್ದಾನೆ, ಕ್ಷಣ ಮಾತ್ರ ಇರುವಂಥ ಹಗುರವಾದ, ಕ್ಷಣ ಮಾತ್ರ ಇರುವ, ಅಲ್ಪ ಸಮಯ ಇರುವಂಥ ಹಗುರವಾದ, ದೊಡ್ಡ ಕಷ್ಟ ಅಲ್ಲ, ಹಗುರವಾದ ಕಷ್ಟವು ನಿಮಗೆ ಪ್ರತಿಫಲವನ್ನು ಅನುಗ್ರಹಿಸಿ ನಿರಂತರವಾದ ಗೌರವ ಮತ್ತು ಪ್ರತಿಫಲವನ್ನು ದೊರಕಿಸುವಷ್ಟು ಶ್ರೇಷ್ಠವಾಗಿದೆ. ಕ್ಷಣ ಮಾತ್ರ ಇರುವಂಥ ಈ ಹಗುರವಾದ ಕಷ್ಟ ನಿಮಗೆ ಪ್ರತಿಫಲವನ್ನು ಕೊಟ್ಟು ಗೌರವವನ್ನು ಕೊಟ್ಟು ನಿಮ್ಮನ್ನು ಉನ್ನತಿಯಲ್ಲಿಡುವಂಥದ್ದಾಗಿದೆ ಎಂಬುದಾಗಿ ಪೌಲ ಹೇಳ್ತಾನೆ. ಪ್ರತಿಫಲ, ಗೌರವ, ಉತ್ತರ ನಮಗೆ ಬರಬೇಕಿದ್ರೆ ನಾವು ಹಗುರವಾಗಿರೋ ಸಂಕಷ್ಟಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ದೈವ ಚಿತ್ತ ಎಂಬುದಾಗಿ ಅದನ್ನು ಪ್ರೀತಿಯಿಂದ ದೇವರಿಗೆ ಒಪ್ಪಿಸುತ್ತಾ ಪ್ರಾರ್ಥಿಸುತ್ತಾ ಜಯಿಸಿಕೊಳ್ಳಬೇಕು. ಇದು ಪೌಲ ನಮ್ಮ ಮೂಲಕ ದೇವರಾತ್ಮ ನಮಗೆ ನುಡಿದಂಥ ಮಾತುಗಳು. 2 ಕೊರಿಂಥ 4ನೇ ಅಧ್ಯಾಯ 10-11 ಕೆಲವು ವಚನ ಓದುವಾಗ ಇದು ಒಂದು ಮುರಿಯಲ್ಪಡುವಿಕೆಯ ರೂಟ್. ದೇವರ ಸತ್ಯವನ್ನು ತಿಳಿದ ಮೇಲೆ ಎಷ್ಟೇ ಹೋರಾಟ ಬಂದ್ರೂ ಕ್ರಿಸ್ತನ ಮರಣದೊಂದಿಗೆ ನಾನು ಪಾಲು ತೆಗೆದುಕೊಳ್ತಿದ್ದೀನಿ. ಕ್ಷಣ ಮಾತ್ರ ಇರುವ ಕಷ್ಟ ಇದು ನಿರಂತರವಾದ ಗೌರವ ಮತ್ತು ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಈ ಕಷ್ಟಗಳು ನಿಜವಾಗಲೂ ಹಗುರವಾದದ್ದು. ಯಾಕಂದರೆ ನಮ್ಮ ಪಾಪದ ದ್ರೋಹದ ಕಷ್ಟಗಳನ್ನು ಯೇಸುಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡದ್ದು ದೊಡ್ಡದಾಗಿದೆ. ಅಂಥ ದೊಡ್ಡ ಕಷ್ಟ ನಮಗೆ ಬಂದಿಲ್ಲ, ಇದು ಹಗುರವಾದದ್ದು. ಆದ್ದರಿಂದ ನಾವಿದನ್ನು ಸಂತೋಷವಾಗಿ ಸ್ವೀಕರಿಸೋಣ ಎನ್ನುವಂಥ ಭಾವನೆಯಲ್ಲಿ ನಾವು ಇರುವುದಾದರೆ ನಾವು ದೇವರ ಕೃಪೆಯಿಂದ ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ನಮ್ಮಲ್ಲಿ ಮುರಿಯಲ್ಪಡುವಿಕೆ ಇದೆನಾ? ಒಂದು ನಿಮಿಷ ಯೋಚಿಸೋಣ ಪ್ರಿಯರೇ. ಹಾಗೆ 1 ಪೇತ್ರ 2:23 ಯೇಸುಸ್ವಾಮಿ ಮಾನವರಿಗೋಸ್ಕರ ತನ್ನ ಜೀವವನ್ನೇ ಶಿಲುಬೆಯಲ್ಲಿ ಸಮರ್ಪಿಸುವಾಗ ತಾಳ್ಮೆಯಿಂದಿದ್ದರು. ಅವರ ಮಾತಲ್ಲಿ ಆಗಲಿ ಯೋಚನೆಯಲ್ಲಾಗಲಿ ಯಾವ ಮೋಸ ದೋಷ ಇರಲಿಲ್ಲ. ಬೈಯುವವರಿಗೆ ಪ್ರತಿಯಾಗಿ ಬೈಲಿಲ್ಲ. ಎಲ್ಲ ಸಂದರ್ಭದಲ್ಲೂ ತಾಳ್ಮೆ ತೆಗೆದುಕೊಂಡರು. ಮುಯಿಗೆ ಮುಯಿ ನೀನು ತೀರಿಸುವನೆಂಬುದಾಗಿ ನ್ಯಾಯಾಧಿಪತಿಗೆ ಎಲ್ಲವನ್ನು ಒಪ್ಪಿಸ್ತಾ ಇದ್ದರು. ಅದನ್ನು ದೃಷ್ಟಿಸಿದಂಥ ಪೌಲ, ಕ್ರಿಸ್ತನ ಹೆಜ್ಜೆ ಜಾಡಲಿ ಸಾಗ್ರಿ, ಗುದ್ದು ತಿಂದು ತಾಳ್ಮೆಯಿಂದಿದ್ದರೆ ಅದಕ್ಕೆ ಯಾವ ಕೀರ್ತಿನಿಲ್ಲ. ನೀತಿ ನಿಮಿತ್ತ ಗುದ್ದು ತಿಂದು ತಾಳ್ಮೆಯಿಂದಿದ್ದು ದೇವರ ಮುಂದೆ ಶ್ಲಾಘವಾಗಿ ಕ್ರಿಸ್ತನ ಹೆಜ್ಜೆ ಜಾಡಲಿ ಸಾಗುತ್ತಿದ್ದೇವೆ ಅನ್ನುವಂಥ ಮಾದರಿಯಲ್ಲಿ ಜೀವಿಸಿರಿ. ಬೈಯೋರಿಗೆ ಪ್ರತಿಯಾಗಿ ಬೈಯಬೇಡ್ರಿ. ಯಾರು ನಿಮಗೆ ದುರ್ಭಾಷೆ ಮಾತಾಡ್ತಾರೋ ಅವರಿಗೆ ದುರ್ಭಾಷೆ ರಿಪೀಟಾಗಿ ನೀವು ಕೊಡಬೇಡ್ರಿ. ಯಾರನ್ನು ಎಚ್ಚರಿಸಲಿಕ್ಕೆ ಇದೆಯೋ ಅಲ್ಲಿ ಉದಾಸೀನ ಮಾಡಬೇಡ್ರಿ, ಎಚ್ಚರಿಸಿರಿ. ಎಲ್ಲರ ಜೊತೆ ಸಮಾಧಾನವಾಗಿರಿ. ಯಾರಾದರೂ ನಿಮ್ಮನ್ನು ಹಾಗೆ ಮಾಡಿದರೆ, ದ್ವೇಷಿಸಿದರೆ ಅಥವಾ ನೋವಿನಿಂದ ನಿಮ್ಮ ಹತ್ರ ದೂರ ಆಗಲಿಕ್ಕೆ ಟ್ರೈ ಮಾಡಿದರೆ ಅವರನ್ನು ಕರೆದು ಪ್ರೀತಿಸಿ ಸಮಾಧಾನ ಮಾಡಿಸಿ ಅವರನ್ನು ಸಾಗಗೊಳಿಸಿರಿ. ಅವರು ನಿಮ್ಮ ಬಗ್ಗೆ ಅನ್ಯಾಯವಾಗಿ ಅಲ್ಲಿ ಹೇಳಿಕೊಂಡು ಸಾಕ್ಷಿಯನ್ನು ಕೆಡಿಸದಂಗೆ ನೋಡಿಕೊಳ್ಳ್ರಿ. ಇತ್ತೀಚಿನ ದಿನಗಳಲ್ಲಿ ಇದೇ ಸೈತಾನನು ಕುತಂತ್ರ ಮಾಡಿದ ಎಲ್ಲ ಸಭೆಗಳಲ್ಲಿ ಅನ್ಯಾಯವಾಗಿ ಮಾತಾಡಿಸಲಿಕ್ಕೆ ಕೆಲವರನ್ನು ತೀಕ್ಷ್ಣವಾಗಿ ಸೈತಾನನಿಟ್ಟು ಅವರನ್ನು ಮೇಲೆ ಕೆಳಗೆ ಮಾಡಿ ಅವರು ಅನ್ಯಾಯವಾಗಿ ಅಲ್ಲಿ ಮಾತಾಡಿಕೊಂಡು ಬರುವಂಗೆ ಮಾಡ್ತಾರೆ. ನಮ್ಮ ಸಾಕ್ಷಿಗಳನ್ನು ಕೆಡಿಸ್ಕೊಳ್ಳುವಂಗೆ ಮಾಡ್ತಾರೆ. ಆದರೆ ಅದು ಯಾವುದಕ್ಕೂ ಹೆದರೋದು ಬೇಡ. ನಮ್ಮ ಡ್ಯೂಟಿಯನ್ನು ಅವರನ್ನು ನಾವು ಕರೆದು ಪ್ರೀತಿ ತೋರಿಸಿ ಅವರಿಗೆ ಬುದ್ಧಿವಾದ ಹೇಳಿ
ಇದು ದೇವ ಮಕ್ಕಳ ಲಕ್ಷಣವಲ್ಲ ಎಂಬುದಾಗಿ ತಿಳಿಸಿ ಜ್ಞಾನೋದಯ ಕೊಟ್ಟು ಅವರನ್ನು ದೇವರಿಗೆ ಒಪ್ಪಿಸುವುದು ನಮ್ಮ ಕರ್ತವ್ಯ. ಹೀಗೆ ಮಾಡುವುದಾದರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಇದು ನಮ್ಮಲ್ಲಿದೆಯೋ? ಈ ಗುಣಗಳು ನಮ್ಮಲ್ಲಿದ್ದದ್ದೇ ಆದರೆ ನಾವು ದೇವರಿಗೆ ಮೆಚ್ಚುಗೆಯಾದಂಥ ಮಕ್ಕಳು. ಪೌಲನು ಒಂದು ಪೇತ್ರನು 1 ಪೇತ್ರ 2:23 ಹೇಳುವಂಥ ಮಾತು, ತಪ್ಪು ಮಾಡಿ ಗುದ್ದು ತಿನ್ನುವಾಗ ತಾಳ್ಮೆಯಿಂದಿದ್ದರೆ ಕೀರ್ತಿ ಇಲ್ಲ. ತಪ್ಪು ಮಾಡದೆ ನೀತಿಯ ನಿಮಿತ್ತ ಗುದ್ದು ತಿಂದು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ, ಅದಕ್ಕೆ ಮಹಾಪ್ರತಿಫಲ ಇದೆ. ಅದು ಕ್ರಿಸ್ತನು ತೋರಿಸಿದಂಥ ದೊಡ್ಡ ಮಾದರಿ, ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ಸಾಗುವಂಥ ಮಾದರಿ. ಕ್ರಿಸ್ತನು ಬೈಯೋರಿಗೆ ಪ್ರತಿಯಾಗಿ ಬೈಲಿಲ್ಲ, ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸ್ತಾ ಇದ್ದರು. ದೇವರಿಗೆ ಒಪ್ಪಿಸುವುದಾದರೆ ನಿಜವಾಗ್ಲೂ ತಾಳ್ಮೆಗೆಡದೆ, ಮುಯಿಗೆ ಮುಯಿ ತೀರಿಸದೆ, ಬೈಯೋರ ಜೊತೆ ಬೈಯದೆ, ದುರ್ಭಾಷೆ ಮಾತಾಡೋರ ಜೊತೆ ದುರ್ಭಾಷೆ ಮಾತಾಡದೆ, ಸಹಿಸಿಕೊಂಡು ನಿತ್ಯ ನಿಮಿತ್ತವಾಗಿ ಅದನ್ನು ಸಂತೋಷವಾಗಿ ಸ್ವೀಕರಿಸಿ ದೇವರಿಗೆ ಒಂದೊಂದಾಗಿ ಒಪ್ಪಿಸಿ ಅವರನ್ನೂ ಸರಿ ಮಾಡು, ನಮ್ಮನ್ನೂ ಸರಿ ಮಾಡು, ಕ್ಷಮಿಸು ಎಂಬುದಾಗಿ ಒಂದೊಂದಾಗಿ ಒಪ್ಪಿಸಿ ತಾಳ್ಮೆಯಿಂದಿರುವುದಾದರೆ ದೇವರಿಗೆ ಒಪ್ಪಿಸುವುದರಲ್ಲೂ ನಾವು ಮುಂದೆ ಸಾಗುವುದಾದರೆ ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ನಮಗೆ ವಿರುದ್ಧವಾಗಿರುವಂಥ ಯಾವುದೇ ನೋವುಗಳಿರ್ಬೋದು, ಅನ್ಯಾಯವಾಗಿ ನಿತ್ಯ ನಿಮಿತ್ತ ತಿನ್ನುವಂಥ ಯಾವುದೇ ಸಂಕಷ್ಟಗಳಿರ್ಬೋದು, ಅದನ್ನು ದೇವರಿಗೆ ಒಪ್ಪಿಸಿ ನಾವು ತಾಳ್ಮೆಯಿಂದಿರುವುದಾದರೆ ಒಪ್ಪಿಸುವುದರಲ್ಲೂ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಶಿಲುಬೆಯಲ್ಲಿ ಸ್ವಾಮಿ ಭಯಂಕರವಾದಂಥ ನೋವನ್ನು ತಿಂದರು. ತಡ್ಕೊಳ್ಳಿಕ್ಕೆ ಆಗದಂಥ ತಿವಿಕೆಯಲ್ಲಿ, ನೋವಿನಲ್ಲಿ, ಬೇನೆಯಲ್ಲಿ, ಸಂಕಷ್ಟದಲ್ಲಿ ಇದ್ದು ನಮ್ಮ ಎಲ್ಲ ಹೊರೆಯನ್ನು ಹೊತ್ತುಕೊಂಡು ಸಾಗುವಾಗ ತಂದೆಯೇ ಅವರೇನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು, ದೇವರಿಗೆ ಒಪ್ಪಿಸುವಂಥ ಮಾತು. ಯಾಕೆ ಆ ಮಾತು ಯೇಸುವಿನ ಬಾಯಲ್ಲಿ ಬಂತು? ನಿಜವಾಗ್ಲೂ ಮುರಿಯಲ್ಪಡುವಿಕೆ ಜೀವಿತವರಲ್ಲಿತ್ತು, ಕ್ಷಮಿಸುವ ಜೀವಿತವರಲ್ಲಿತ್ತು, ಪ್ರೀತಿಸುವ ಜೀವಿತವರಿತ್ತು. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಕುಮಾರನನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಪ್ರತಿಯೊಬ್ಬರ ನಿತ್ಯ ಜೀವಕ್ಕೋಸ್ಕರ, ಪ್ರತಿಯೊಬ್ಬರು ಪರಲೋಕ ಸೇರುವುದಕ್ಕೋಸ್ಕರ. ದೇವರು ತನ್ನ ಒಬ್ಬನೇ ಕುಮಾರನನ್ನು ನಮಗೋಸ್ಕರ ಕಳಿಸುವುದರಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ಅಗಾಧವಾದ ಕುಮಾರನ ಮೇಲೆ ಪ್ರೀತಿ ಇದ್ರೂ ಆ ಕುಮಾರನನ್ನೇ ನಮಗೋಸ್ಕರ ಕಳಿಸುವುದರಲ್ಲಿ ನಮ್ಮ ಮೇಲೂ ಪ್ರೀತಿ ಇದೆ ಎಂಬುದಾಗಿ ಸ್ಪಷ್ಟಪಡಿಸಿದರು. ಅವರು ಹಿಂದೆ ಮುಂದೆ ಯೋಚಿಸಿ ದೀರ್ಘಶಾಂತರಾಗಿದ್ದು ಮುರಿಯಲ್ಪಡುವಿಕೆಯಲ್ಲಿ ಇದ್ದದ್ರಿಂದ ಸಹಿಸಿದ್ರು, ಕ್ಷಮಿಸಿದ್ರು, ಪ್ರೀತಿ ತೋರಿಸಿದ್ರು. ನಿಜವಾಗ್ಲೂ ಬೇರೆಯವರನ್ನು ರಕ್ಷಿಸು ಎಂಬುದಾಗಿ ತಂದೆಗೆ ಒಪ್ಪಿಸುತ್ತಾ ಪ್ರಾರ್ಥಿಸಿದರು. ಆತ್ಮವನ್ನು ಒಪ್ಪಿಸಿಕೊಡುವಾಗಲೂ ಪ್ರಾರ್ಥಿಸಿದರು. ತಾಯಿ ಹತ್ರ ಬರುವಾಗಲೂ ಶಿಲುಬೆ ಹತ್ರ ತಾಯಿಯ ಬಗ್ಗೆನೂ ಕರುಣೆ ತೋರಿಸಿ, ಶಾಸ್ತ್ರದ ಮಾತು ಏನದು, ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ, ಶಾಸ್ತ್ರದ ಮಾತು ನಾನು ನೆರವೇರಿಸಬೇಕು, ನಂದು ದೇವರ ಚಿತ್ತಾನುಸಾರವಾಗಿ ಈ ಸಂಕಲ್ಪ ನನ್ನ ಹತ್ರ ಬಂದಿದೆ, ನನ್ನ ತಾಯಿಯನ್ನು ಕಡೆಗಾಣಿಸುವುದಲ್ಲ, ಎಲ್ಲವನ್ನೂ ನಾನು ತೀರಿಸಿ ಜಯಶಾಲಿಯಾಗಿ ಮರಣದ ಕೊಂಡಿಯನ್ನು ಜಯಿಸಬೇಕು, ಶಿಲುಬೆಯ ಮರಣವನ್ನು ಜಯಿಸಬೇಕು, ಇದರಲ್ಲಿ ಹಾಕಿರುವಂಥ ಸೈತಾನನೆಲ್ಲ ಕುತಂತ್ರಗಳನ್ನು ಛೇದಿಸಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾಮಿ ಮುರಿಯಲ್ಪಡುವಿಕೆಯಲ್ಲಿ ಒಂದೊಂದಾಗಿ ಒಪ್ಪಿಸಿ ಜಯ ಬೇರೆಯಾದರೂ ಇವತ್ತು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞಾರ್ಪಿತವಾದಂಥ ಯೇಸುವಿನ ದೇಹ ನಮ್ಮನ್ನು ಪರಲೋಕ ಸೇರಿಸಿತು. ಯಜ್ಞಾರ್ಪಿತವಾಗಿ ಸುರಿಸಿದಂಥ ಶಿಲುಬೆಯಲ್ಲಿ ರಕ್ತ ನಮ್ಮನ್ನು ಪಾವನ ಮಾಡಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವಂಗೆ ಅಥವಾ ತಂದೆಯ ಜೊತೆ ಮುಖಾಮುಖಿಯಾಗಿ ನೋಡುವಂಗೆ ಪರಲೋಕ ಸೇರುವಂಗೆ ಮಾಡಿತು. ಮುರಿಯಲ್ಪಡುವಿಕೆ ಎಲ್ಲಿ ಯಾರಿದ್ದಾರೋ
ಅವರು ಒಂದೊಂದಾಗಿ ದೇವರಿಗೆ ಒಪ್ಪಿಸ್ತಾರೆ. ಅದಕ್ಕೆ ದೊಡ್ಡ ಜಗಳ ಮಾಡಿಕೊಂಡು ಮುಂದೆ ಹೋಗಲ್ಲ. ಒಂದೊಂದಾಗಿ ದೇವರಿಗೆ ಒಪ್ಪಿಸ್ತಾರೆ. ಒಂದೊಂದಾಗಿ ದೇವರಿಗೆ ಒಪ್ಪಿಸುವಾಗ ಸ್ವಾಮಿ ಎಲ್ಲೂ ಅವರಿಗೆ ಹಾಳು ಮಾಡು, ನೋವು ಮಾಡು, ಅವರನ್ನು ಕೈ ಬಿಡಿ ಎಂಬುದಾಗಿ ಕೇಳಲಿಲ್ಲ. ಅವರ ವಿಷಯದಲ್ಲಿ ಕ್ಷಮಿಸಿ ಸಹಿಸಿ, ಸ್ವಾಮಿ ಅವರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅವರನ್ನು ರಕ್ಷಿಸು ಎಂಬುದಾಗಿ ಬೇಡಿದರು. ನಮ್ಮ ಪ್ರಾರ್ಥನೆಯೂ ಅದೇ ಇರಬೇಕು. ಆದರೆ ಒಂದು ಮಾತ್ರ ಸತ್ಯ, ವಿರುದ್ಧವಾಗಿ ಯೇಸುವಿನ ಸುತ್ತ ಹೋರಾಡಿದಲ್ಲಿ ತಗ್ಗಿಸಿಕೊಂಡು ಮುರಿಯಲ್ಪಟ್ಟಂಥ ಆ ಬರಬ್ಬ ಮಾತ್ರ, ಪೇತ್ರ ಮಾತ್ರ ಬಚ್ಚವಾಗಿ ಸೇವಕರಾಗಿ ದೇವರನ್ನು ಮಹಿಮೆಪಡಿಸಿದರು. ಮತ್ತೆಲ್ಲ ವಿರುದ್ಧವಾಗಿ ಅಹಂಕಾರ ಕಕ್ಕಿ ಗದ್ಗದಿಂದ ಅಥವಾ ಅಹಂಭಾವನಿಂದ ಉಬ್ಬಿನಿಂದ ದೇವರನ್ನು ಅಲಕ್ಷ್ಯ ಮಾಡಿದವರೆಲ್ಲ ಹೀನವಾಗಿ ನಾಶವಾದರು. ಅದಕ್ಕೆ ನಮಗೆ ದೇವರು ಎಚ್ಚರಿಸ್ತಿದ್ದಾರೆ, ಪ್ರತಿ ಸ್ಟೆಪ್ಪಲ್ಲೂ ಮುರಿಯಲ್ಪಡುವಿಕೆ ನಮ್ಮಲ್ಲಿ ಅತ್ಯವಶ್ಯಕ. ಮುರಿಯಲ್ಪಡುವಿಕೆ ಅನ್ನೋದು ಸಾಮಾನ್ಯ ಒಂದು ಸಂಗತಿಯಲ್ಲ. ಮುರಿಯಲ್ಪಡುವಿಕೆ ದೇವರ ಜೊತೆ ಇರುವಂಥ ಸಂಗತಿ, ದೇವರ ಸಾನ್ನಿಧ್ಯದಲ್ಲಿರುವಂಥ ಸಂಗತಿ. ಹಾಗಾಗಿ ಮುರಿಯಲ್ಪಡುವಿಕೆ ಅತ್ಯವಶ್ಯಕ ನಮಗೆ. ಮುರಿಯಲ್ಪಡುವಿಕೆ ಅಂದರೆ ನಾವೇನೂ ಅಲ್ಲ ಎಂಬುದಾಗಿ ನಮ್ಮನ್ನು ಬರಿದು ಮಾಡಿ ದೇವರನ್ನು ಎತ್ತಿ ಹಿಡಿಯುವುದು. ಅಂಥ ಮನಸ್ಸಿನಲ್ಲಿ ಇರುವುದೇ ಮುರಿಯಲ್ಪಡುವಿಕೆ. ಮುರಿಯಲ್ಪಡುವಿಕೆಗೆ ಮಾರ್ಗಗಳನ್ನು ನಾವು ನೋಡುವಾಗ ಕ್ರಿಸ್ತ ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸುವುದು, ಯೇಸುವಿನ ಸಂಕಷ್ಟದೊಳಗೆ ಪಾಲು ತೆಗೆದುಕೊಳ್ಳುವುದು, ಆತ್ಮನ ಅಭಿಲಾಷೆಯಂತೆ ಬದುಕುವುದು, ವಾಕ್ಯದ ಕಾರ್ಯ ನಮ್ಮಲ್ಲಿ ಸಾಗುವಾಗ ವಾಕ್ಯವನ್ನು ಓದಿದ ತಕ್ಷಣವೇ ನಾವು ಮುರಿತೀವಿ, ನಾವೇನೂ ಅಲ್ಲ ಅಂತ. ವಾಕ್ಯದ ಪ್ರಕಾರ ಜೀವಿಸುವುದು, ಶಿಲುಬೆಯ ಮರಣವನ್ನಾದ್ರೂ ಹೊತ್ತುಕೊಂಡು ಅನುಭವಿಸುತ್ತಾ ನಾನು ಸಾಗುತ್ತೇನೆ ಎನ್ನುವಂಥ ರೀತಿಯಲ್ಲಿ ಸಂಕಷ್ಟಗಳನ್ನು ಕೈ ಬಿಡಲ್ಪಟ್ಟಾಗ, ದಿಕ್ಕು ಕಾಣದಾಗ, ದೆಸೆಗೆಟ್ಟಾಗ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಹೊತ್ತುಕೊಳ್ಳುವುದು. ಹಾಗೆ ಆ ಸಂಕಷ್ಟಗಳಲ್ಲಿ ಒಂದೊಂದಾಗಿ ಅವರು ತಿಳಿಯದೇ ಮಾಡುತ್ತಿದ್ದಾರೆ ಎಂಬುದಾಗಿ ದೇವರಿಗೆ ಒಪ್ಪಿಸಿ ಸದುತ್ತರವನ್ನು ಪಡೆಯುವುದು ಮುರಿಯಲ್ಪಡುವಿಕೆಯ ಲಕ್ಷಣ. ಹಾಗೆ ಪ್ರತಿದಿನ ನಾವು ಮಾನಸಾಂತರದ ಹೃದಯದಲ್ಲಿರುವುದು. ಕೀರ್ತನೆ 51:17 ವಚನ, ಮಾನಸಾಂತರದ ಹೃದಯವನ್ನು ದೇವರು ಅತಿಯಾಗಿ ಇಷ್ಟಪಡ್ತಾರೆ. ಜಜ್ಜಲ್ಪಟ್ಟಂಥ, ಕುಗ್ಗಲ್ಪಟ್ಟಂಥ, ಮುರಿಯಲ್ಪಟ್ಟಂಥ, ಪಶ್ಚಾತ್ತಾಪದಿಂದ ಜಜ್ಜಲ್ಪಟ್ಟಂಥ ಹೃದಯ ನನಗೆ ಇಷ್ಟ ಯಜ್ಞ. ಇಷ್ಟವಾದ ಯಜ್ಞವನ್ನು ಮಾನಸಾಂತದಲ್ಲಿ ಪಶ್ಚಾತ್ತಾಪದಲ್ಲಿ ನಮ್ಮನ್ನು ನಾವು ಇರಿಸುವ ಮೂಲಕ ದೇವರಿಗೆ ಸಮರ್ಪಿಸುವುದೇ ಆದರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಮುರಿಯಲ್ಪಡುವಿಕೆಯ ಮಾರ್ಗಗಳು ಯಾವುದು ಎಂಬುದಾಗಿ ನೋಡಿದೆವು. ಮುರಿಯಲ್ಪಡುವಿಕೆ ಅತ್ಯವಶ್ಯಕ ನಮಗೆ. ಮುರಿಯಲ್ಪಡುವಿಕೆ ನಮ್ಮಲ್ಲಿದ್ದರೆ ಮಾತ್ರ ದೇವರು ನಮ್ಮ ಜೊತೆಗಾರರಾಗಿದ್ದು ದೇವರ ಸಾನ್ನಿಧ್ಯ ನಮ್ಮೊಳಗೆ ಇರುತ್ತೆ. ಅಂಥ ಟೈಮಲ್ಲಿ ನಾವು ದೇವರಿಗೆ ಏನೇ ಹಾಕಿದ್ರು ದೇವರು ನಮಗೆ ಉತ್ತರ ಕೊಟ್ಟು ನಮ್ಮನ್ನು ಸಂತೃಪ್ತಿಪಡಿಸ್ತಾರೆ. ನಾವು ದೇವರ ದರ್ಶನವನ್ನು ಕಾಣ್ಬೋದು, ದೇವರ ಇಷ್ಟಾರ್ಥವನ್ನು ನೆರವೇರಿಸ್ಬೋದು, ದೇವರನ್ನು ಅನೇಕರಿಗೆ ಪರಿಚಯಿಸ್ಬೋದು, ಅನೇಕರನ್ನು ಸತ್ಯಕ್ಕೆ ನಡೆಸಿ ಜ್ಞಾನದ ಬುಗ್ಗೆಯಿಂದ ತುಂಬಿಸಿ ಪರಲೋಕ ಸೇರಿಸ್ಬೋದು, ಅನೇಕರನ್ನು ಈ ಸಂಕಷ್ಟಗಳ ಅಥವಾ ಮುರಿಯಲ್ಪಡುವಿಕೆಯ ಅನುಭವಕ್ಕೆ ಕರತರಬಹುದು. ಇದಕ್ಕೋಸ್ಕರ ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು. ಇದಕ್ಕೋಸ್ಕರ ದೇವರ ಉಚಿತಾರ್ಥವಾದಂಥ ಕೃಪೆಯಿಂದ ಕರೆಯಲ್ಪಟ್ಟವರು. ಇದು ನಮ್ಮಲ್ಲಿರುವಾಗ ನಾವು ಇನ್ನೂ ಹಗುರವಾಗಿ ಅಥವಾ ದೇವರು ನಮ್ಮಂತೆ ಎಂಬುದಾಗಿ ಭಾವಿಸಿಕೊಂಡು ಸೋಂಬೇರಿಗಳಾಗಿ ಕಾಲ ಕಳೆದೆ ಕಾಲವನ್ನು ಬೆಳೆಯುಳ್ಳದ್ದೆಂಬುದಾಗಿ ತೆಗೆದುಕೊಳ್ಳುತ್ತಾ ದೇವರಿಗೆ ಮೆಚ್ಚುಗೆಯಾಗಿ ಅನೇಕರ ರಕ್ಷಣೆ ವಿಷಯದಲ್ಲಿ ಚಿಂತಿಸುತ್ತಾ ಮನೋವ್ಯತೆಯಿಂದ ಪ್ರಾರ್ಥಿಸುತ್ತಾ ಭಾರ ಹೊತ್ತುಕೊಂಡು ಒಂದೇ ತಾಯಿ ಮಕ್ಕಳಂತೆ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸುವುದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಪ್ರಿಯರೇ, ಶ್ರೇಷ್ಠವಾಗಿದೆ.
ಇದು ನಮ್ಮ ಜೀವಿತದಲ್ಲಿ ದೇವರು ಬರಗೊಳಿಸಿದ್ದಾರೆ. ಅಂಥ ಭಯಭಕ್ತಿಯ ವಾತಾವರಣವನ್ನು ದೇವರು ನಮಗೆ ಅನುಗ್ರಹಿಸಿದ್ರಿಂದ ಇಂದು ದೇವರನ್ನು ಪ್ರೀತಿಸ್ತಿದ್ದೇವೆ. ದೇವರ ಪ್ರೀತಿ ನಮ್ಮಲ್ಲಿ ಒತ್ತಾಯವಾಗುವುದರಿಂದ ಅನೇಕರಿಗೆ ಸುವಾರ್ತೆ ಸಾರ್ತಾ ಇದ್ದೀವಿ. ಹೀಗೆ ಮುರಿಯಲ್ಪಡುವಿಕೆಯ ಒಂದು ಮಹತ್ವ ಅಥವಾ ಆಶೀರ್ವಾದ ಏನು? ಇದು ಪ್ರಾಮುಖ್ಯವಾದದ್ದು.